ಶೀಶೆಯಲ್ಲಿ ದೇವಿ ಕಾಣುವಳು. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು. ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಕುಡಿಬೇಕ್ರಿ, ಕುಡಿದು ಮಜಾ ಮಾಡ್ಬೇಕು. ಅದೇ ಈ ಕುಡುಕನ್ನ ಕೆಪಾಸಿಟಿ. ಕುಡಿದು ನಿಷೇಧ ಆಗುತ್ತೆ ಜ್ಞಾನ. ಹಾಲು ಕುಡ್ದಾಗೂ ಮಾತಾಡಕ್ಕೆ ಬರೋದಲ್ಲ. ಯಾಕಂದ್ರೆ ನಾನು ಸಸ್ಪೆಂಡ್ ಆಗ್ಯಾನಂತ ಯಾರ ಮುಂದೂ ಹೇಳಕ್ಕೆ ಹೋದಲ್ಲ. ಮತ್ತು ಇದ್ರಾಗಿರೋ ಡಿಮ್ಯಾಂಡು ಮತ್ತು ಎದ್ರಾಗೂ ಇಲ್ರಿ. ಚಿನ್ನು ಬಾರಿ ಬಾಟ್ಲಿ ಇಟ್ಕೊಂಡ್ ಬರೀ ಇದೆಯಾ ಬಿಡು. ಅಲ್ಲ ಏನ್ ಹಿಂಗಿದೆಯಲ್ಲ, ಏನು ತಳ ಹೊಳಿತವಾಗಲ್ಲ ನಿನ್ನ ಮುಂದ ಎಲ್ಲ ಹುಡುಗರು ಫೇಲ. ಏನು ತಳ ಹೊಳಿತವಾಗಲ್ಲ ನಿನ್ನ ಮುಂದ ಎಲ್ಲ ಹುಡುಗರು ಫೇಲ. ಕಣ್ಣಿಗೆ ಹಾಕಿ ನಿಗಾಗಲ್ಲ ನಿನ್ನ ನೋಡಿ ಆಗಿನಿ ಪಾಗಲ. ಕಣ್ಣಿಗೆ ಹಾಕಿ ನಿಗಾಗಲ್ಲ ನಿನ್ನ ನೋಡಿ ಆಗಿನಿ ಪಾಗಲ. ತಳ ಹೇ ತಳ ಹೊಳಿತವಾಗಲ್ಲ ನಿನ್ನ ಮುಂದ ಎಲ್ಲ ಹುಡುಗರು ಫೇಲ. ಹುಡುಗಿ ಏನು ಒಳ್ಳೆ ಗಮ್ಮ ತರ ನರಕತ್ತಿದೆ. ಥು ನಿನ್ ಜನ್ಮಕ್ಕೆ ಬಿಯಾಂಕಿ ಯಾಕ ಸರಿಲೇ ಮರಿಯ ದೂರ ಸರಿ. ಏ ಹುಡುಗಿ ಅವ್ವ ಮುಚ್ಚಳ ಸುಬ್ಬಿ ನಾನು ನರಕತ್ತೇನ. ನಿನ್ಗಣ ಶಾಕ್ತಿನ ಅಲ್ಲ ಇವಂಗ ಮಾತಾಡ್ತಾ ಮತ್ತ ಅದೇನೋ ಹೇಳ್ತಾರಲ್ಲ, ಹೆಣ್ಣಿಗೆ ಸೇರೈದು ವರ್ಷ ತೋರಿಸ್ಬಾರ್ದಂತ, ಗಂಡಿಗೆ ಹೂವಿನ ವಾಸನೆ ಬಳಿ ಸಬ್ಳ ಕೇಳ್ಬಾರ್ದಂತ. ನಿನ್ ಮೂಸುಡಿಗೆ ಎಷ್ಟು ಬ್ಯಾಂಕಿ ಹಾಕ. ಇದನ್ನೆಲ್ಲ ಕರೆನ ಹೇಳ್ಯಾರಲೇ ಹಿಂದಿರ ಬೊಬ್ಬಣೆ. ಅಲ್ಲ ಮರಿಯ ಏನ್ ಒಳ್ಳೆ ಹಂದಿಗಟ್ಟಿ ಹಿಡ್ಕೊಂಡ್ ಬಾಟ್ಲಿ ಥೂ ತೂ ತುತ್ತು ಹೋಗ್ಯಾಕ ಬಂದಿಯಲ್ಲ. ನೀ ಕರೆ ಮುಸುಡಿಗೆ ಇಷ್ಟ. ಏ ಲಡ್ಕಿ ಕ್ಯಾರೆ ಬೋಲ್. ಇಂಥ ಜ್ಞಾನಿಗೆ ಕುಡುಕ ಅಂತೀಯ? ಕುಡುಕ ಜನ್ಮಕ್ಕೆ ಇಷ್ಟ ಬೆಂಕಿ. ಹೌದು, ನಾನು ಒಬ್ಬ ಕುಡುಕ. ನನ್ನಂತ ಕುಡುಕರಿಂದಲೇ ನಡೆಯುತ್ತಿದೆ ಈ ಸರ್ಕಾರ. ನಮ್ಮಂತವರು ಸಾಲುಗಟ್ಟಿ ನಿಂತು ಸರಾಯಿದ್ರೆ ಈ ಸರ್ಕಾರಿ ನೌಕರಿಗೆ ಸಂಬಳ ಸಿಗ್ತದಿಲ್ಲಲೇ ಹುಡುಗಿ. ದಿನಾನು ರಾತ್ರಿ ಸಂಬಳ ಸಿಗ್ತಂತ ತಿರುಗ್ತಿದ್ರು ಕತ್ತಲ್ದಾಗ. ಯಪ್ಪ ಮರಿಯ ಸಾಕ್ ಮಾಡಿ, ನೀನು ಭಾರಿ ಭಾಷಣ ಮಾಡಕತ್ತೀಯ. ನೀನು ಸಾಕ್ ಮಾಡು. ಅಲ್ಲ ನಿನ್ನ ಕುಡ್ಕಾದಿಯ, ನೀನ್ ಕುಡ್ಕೋಕಿಷ್ಟು ಜನ್ಮ ಅಲ್ಲರೇ. ಕುಡ್ದು ಯಾಕ್ರ ಹಿಂಗ್ ಗುಳ್ಳಾಡ್ತೀರ? ಕುಡ್ದು ನಿಮ್ದೆಲ್ಲ ಹೋಗುತ್ತ ಮರಯ್ಯ. ಸ್ವಲ್ಪ ಸಮಾಧಾನ ತಾಡ್ರಿ. ಯಾಕಂಗ್ ಕುಡ್ದು ಸಾಯ್ತೀರ ನಿಮ್ ನೆಗದು ಬಿದ್ದು ಹೋಗ. ಏ ಹುಡುಗಿ, ನಾನು ಕುಡುಕ. ನಾವು ನಾಚಿಗೆ ತೆಗೆದು ಮೊದ್ಲ ನಗಂದಿ ಮೇಲೆ ಬಾಟ್ಲಿ ಇಟ್ಕ ಮತ್ ನಾನ್ ಕುಡ್ಕ ಅಂತ ನೀವ
ನಾಚಿ ತೆಗೆದು ನಗಂದಿ ಮೇಲಿಟ್ಟು ಗಟರ್ ದಂಡೆಗೆ ಯಾಕೆ ಮಲಗಿರ್ತವೆ ಅಂತ ಮಾಡಿ ಏನು ಗೊತ್ತಾ? ಆ? ಈ ಜಗತ್ತಿನ ಆಗು ಜೋಗು ಸುದ್ದಿ ತಿಳ್ಕೊಳಕ ಅಲ್ಲಿ ಮಲಗಿರ್ತವೆ. ಆ. ಚಳಿ ಆತೈತೇನ್ರಿ? ಇನ್ನ ಸ್ವಲ್ಪ ತಾಳ್ರಿ, ಹಂಗ ಹೊಚ್ಕೊಂಡ್ ಮಕ್ಕೊಬಿಡ್ರಿ, ಆಮೇಲೆ ಎಲ್ಲ ಕಣ್ಣು ಬಿಡ್ತಾವ ನಿಮ್ಮವು. ಅಲ್ಲ ಮರಿ ಏನ್ ನೀನೇನು ಹೊರ್ತಕ್ಕನ ಇನ್ ಯಾವ್ದಾದ್ರು ಇಲಾಖೆಯಲ್ಲಿ ಕೆಲಸ ಮಾಡ್ತೀಯ? ಅಯ್ಯ ನಿನ್ನ ಹೇಳ ಹ್ಯಾಂದೇನೆ. ಅವ್ರ ಅಪ್ಪನ ಅಪ್ಪ ಅಂತ ತಿಳ್ಕರ್ಲಿ ಬುಬ್ಣಿ. ಮಾಡಕ್ ಬಿರಿ ಕೆಲ್ಸಿಲ್ಲ. ನಮ್ಮಂತ ಗಟ್ಟಿ ಸುದ್ದಿ ಮತ್ತಾರಿಗೆ ತಿಳಿಯೋದಲ್ಲ. ನಾವು ಗಟರ್ ದಂಡೆ ಮಲಗಿ ಏನ್ ಮಾಡಕತ್ತಿರ್ತಾವಂತ ಮಾಡಿ. ಏನ್ ಮಾಡ್ತಿ? ಮಂಗಳವಾರ ಸಂತಿಗೆ ಹೋಗೋರು, ರಾತ್ರಿ ಸಂಡಸ್ಕ್ ಹೋಗೋರು, ಸಂಡಸ್ಕ ಹೋಗೋರು, ಅತ್ತಿ ಸುಸಿ ಜಗಳ, ಅತ್ತಿ ಸೊಸಿ ಜಗಳ, ಗಂಡ ಎಂತಿ ಜಗಳ, ಇವನ್ನೆಲ್ಲವೂ ತಿಳ್ಕೊಂಡು ಲೆಕ್ಕ ಬರ್ಕಂದ್ ಗಟರ್ ದಂಡ್ಯಾಗ ಮಲಗಿರ್ತೇವ್ ನಾವು. ರಿಯಲಿ ನಿಮ್ಮ ಅವ್ವ ನನಗೂ ಹಂಗಂದ್ರ ಅದನ್ನ ಸ್ವಲ್ಪ ಬಿಚ್ಚಿ ಹೇಳಿ ಹೆಂಗ್ ಜಗಳ ಆಡ್ತಾರ, ಹೆಂಗ್ ಮಾಡ್ತಾರ ಅಂತ. ಅಯ್ಯೋ ಬೇರೆ ತಿಳ್ಕೊಬೇಡ, ಜಗಳ ಏನು ಕೇಳಲ್ಲ. ಇದಕ್ಕಲ್ಲೇ ಬುಬ್ಣಿ ನಿನಗೆ ಬುಬ್ಣಿ ಅನ್ನೋದ ಕೇಳಲಿ. ಹೇಳ. ಅಯ್ಯೋ ಇದು ಯಾವ್ದ? ನಮ್ಮ ಅತ್ತಿ ಒಂಚೂರು ಕಣ್ಣು ಕುಟ ಕುಂತ್ರು ಸೇರೋದಲ್ಲ, ನಿಂತರು ಸೇರೋದಲ್ಲ, ಊಟಕ್ಕೆ ಕೊಟ್ಟರು ಸೇರೋದಲ್ಲ. ಇದು ಯಾವ್ದು? ನಮ್ಮ ಅತ್ತಿ ಕುಂಬಾರ ಕತ್ತಿ ಅಂತಾರ. ಹಂಗಂದ್ರೆ ಸೊಸಿಗೆ ಅತ್ತಿ ಪೈ ಇರೋದಿಲ್ಲ ಏನು? ಅವ್ರಲ್ಲೇ ಈಗಿನ ಜನ್ಮದಾಗ ಈಗಿನ ದುನಿಯಾದಾಗ 100ಕ್ಕೆ 100 ಅತ್ತಿಗೆ ಎಲ್ಲಿದ್ದಾರಪ್ಪ ಮರಿಯ? ಹಾ ಅತ್ಕಿ ಎಲ್ಲಿದಳು ಏನೋ ಪಾಪ ಊಟ ಕೊಡ್ಬೇಕಂತ ನನ್ನ ಗಂಡ ಪ್ರೀತಿಯಿಂದ ಒಟ್ಟು ಮಾತಾಡಿ ಒಳಗ್ ರೂಮ್ನ್ಯಾಗ ಹೋಗಿ ಕುಚ್ 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 ಮಾತಾಡಿ ಏನ ಮಾಡ್ಬೇಕಂದ್ರೆ ಇದು ಏನ ಇದು ಎಣಿಕ್ ನೋಡ್ತೈತಿ. ಇಲ್ಲಾಂದ್ರೆ ತಗೊಂಡ್ ಒಟ್ಟು ಚಾ ತಗೊಂಡ್ ಹೊರಗೆ ಕುಂದ್ರ ಒಟ್ಟ ನಮ್ದು ಗಂಡ ಇಂತಿ ಕೆಲಸ ಐತಿ, ಹೊರಗೆ ಚಾ ಕುತ್ತ ನಡಿ. ನನ್ನ ಮಗನ ಅಯ್ಯೋ ಎಂತೆಂತದ್ಕ ಬರ್ತೈತಿ, ಇದಕ್ಕೆ ಯಾಕೆ ಬರವಲ್ದು? ದುರ್ಗವ್ನ ಬ್ಯಾನಿ ಅಂತಾರ. ಏ ಮರಿಯ, ಅಲ್ಲ ನೀನ್ ಹಿಂಗ್ ಮಾತಾಡಿ ನಿನ್ ಭಾಷಣ ಎಲ್ಲ ಹಿಂಗ್ ಮಾಡ್ಬೇಡ. ನಿನ್ ಭಾಷಣ ಮುಗಿಸಪ್ಪ ಸಾಕು. ಇನ್ ಯಾವತ್ತಿ ನಿನ್ ಸುದ್ದಿ ನಾನು ಕೇಳೋದಿಲ್ಲ. ನಾ ಬರ್ತೀನಿ. ಏ ತಡಿಯ ತಡಿಯಕ್ ಆಗೋಲ್ದು ನನಗ. ಸ್ವಲ್ಪ ತಡಿ. ನೀ ಹಿಂಗ್ ಸಟ್ಕಂದ್ ಹೊಂಟ್ರ ಸಜ್ಜಾಗದಲ್ಲ. ನಂದು ಸ್ಟ್ರೈಟ್ ನಡೆಯಲ್ಲ, ಮತ್ತೆ ನಂದು ಸೊಟ್ಟನೆ ಯಾವಾಗ್ಲೂ. ಚಿನ್ನ ಮಾಮ ಹೆಂಗಂದ್ರ ಹೊಡಿಲೆ ಒಂದ ಜಿಲಕ್ ಅಂತ ನಾನು ಕೊಟ್ಟಾಗ ಮಾಡ್ಬಿಡನೇನು ನಿಷೇಧ್ರಿ ಏನಾತಲ್ಲ ಹುಡುಗಿ. ಹಂಗಂದ್ರ ಹೊಡಿ ನಾನು ಕೊಟ್ಟಾಗ ಜಿಲಕ್ ಅಂತ ಹೊಡಿ. ಮತ್ತೊಂದು ಸಾಕು, ಸೋಕಿದರೆ ಸಾಕು, ನೋಡಿದರೆ ಸಾಕು, ಮಾತಾಡಿದರೆ ಸಾಕು, ಜುಮ್ ಜುಮ್ ಎಂದು ನುಡಿ ಒಂದು ಮನಸ್ಸು ಬಂದ
ತಂದಿತು ಆಪತ್ತು ದಿನ ದಿನ ಓ ದಿನ ದಿನ ಆ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ ಸೋಲು ಗೆಲುವು ಎಲ್ಲ ಒಂದೇ ಪ್ರೀತಿಸುವ ನಮಗೆ ಮರಿಯ ನಿನ್ ಜೊತೆ ಇದ್ರ ನಂದು ಹೋಗುತ್ತಿ ನಮ್ಮಪ್ಪ ಬರ್ತಾನ ನೀನು ಹೋಗ್ತೀನಿ ಏ ತಡ್ಕರ ಒಂದು ಸ್ವಲ್ಪ ತಡ್ಕ ಅವ ಮಾತೋ ಬರಕತ್ತೇನ ಅವ ನನ್ಕಿನ್ನು 2 ಕ್ವಾರ್ಟರ್ ಹೆಚ್ಚಿಗೆ ಕುಡ್ದಾನ ಅವ ಮಗ ತಡಿ ತಡಿ ಅವಂದೇನು ತಿಳ್ಕೊಂಡು ಹೋಗ್ಬೇಡ ನಾನು ತಡಿ ಹಲೋ ಹಾಯ್ ಕುಡಿಬೇಕ್ರಿ ಕುಡಿಬೇಕು ಕುಡಿಬೇಕ್ರಿ ಕುಡಿದವ್ರು ಎದೆ ಗಟ್ಟಿರ್ಬೇಕಾದ್ರ ಹೆಣ್ಣಾದ್ರ ಮುಟ್ಲಿ ಗಂಡಾದ್ರ ಮುಟ್ಲಿ ಮುಟ್ಟಿದ್ದು ಬಿಡಬಾರ್ದು ಇದೇ ಈ ಕುಡುಕನ ಸ್ಪೆಷಾಲಿಟಿ ಕಾಂತೆ ನೀ ನನ್ನ ಕೂಡ ಇಲ್ಲೇ ಮಾಡಕತ್ತಿಲ್ಲ ಇಲ್ಲಿ ಎಲ್ಲಾರ ಕೂತಂದ್ರೆ ಕೇಳೋ ಮರಯ್ಯ ಅವ್ರನ್ನ ಹುಡುಗಿನ ಒಟ್ಟ ಮುಟ್ಟಿಲ್ಲ ನಾನು ಮುಟ್ಟಿಲ್ಲ ಆಕಿನೇನು ಮಾಡಿಲ್ಲ ಆಕಿ ಬುಗುರಿನ ಆಡ್ಸಿಲ್ಲ ಅದೇ ಅಲ್ಲಿ ಬಂದು ನೋಡ ಮಾಂತು ನಿನ್ನ ಕೈ ಹಿಡಿಯ ಹುಡುಗ ಅಂತ ಹೇಳಕತ್ತಿದ್ದೆ ಪಟ್ಟಾರ ನೋಡ್ರಿ ಕುಡುಕ್ರು ಇಲ್ಲೇ ಮಗನ ನಿನಗೆ ಎಷ್ಟು ನಮಸ್ಕಾರ ಮಾಡಿದ್ರೆ ಕಡಿಮೆನ ಬಿಡಲೆ ಬಾ ಈ ಕಡೆ ಬಾರ ಪೊಲೀಸ್ ಆದ್ರು ಕುಡುಕ್ರು ಆಗ್ಬಿಟ್ರು ಹಂಗ ಮತ್ತೆ ಹುಡುಗಿಯರ್ ಸಹವಾಸ ಮಾಡಿದ್ರ ಅದ ಏ ಚಿನ್ನ ಯಪ್ಪ ಮರಿಯ ನೀನು ಕುಡ್ದು ಬಂದಿಯೇನು ನಾನೇನೋ ನೀನು ತುಂಬಾ ಒಳ್ಳೆಯ ಅನ್ಕೊಂಡೆ ನೀನ್ ನೋಡಿದ್ರೆ ಹಿಂಗ ಹಾಳಾಗ್ತೀಯ ಅನ್ಕೊಂಡಿದ್ದಿಲ್ಲ ನೋಡು ಹುಚ್ಚಿ ಹಳೆ ಹುಚ್ಚಿ ಹುಚ್ಚ ಹಳೆ ಹುಚ್ಚ ಕುಡಿಯೋದ ನಮ್ ಕೆಲ್ಸ ಆ ಕುಡಿಲ್ಲ ಅಂದ್ರೆ ಬೆಳತಂಕ ಫೋನ್ ಬರ್ತಾವ ಕುಡುಕ್ರೆ ಯಾಕಂದ್ರ 6 ಗಂಟೆಗೆ ಅಂಗಡಿ ಕದ ತೆಗ್ಸರು ನಾವ ಆಗಂತ ಕುಡುದು ಸರ್ಕಾರಕ್ಕೆ ಟರಾ ಬರ್ಕೊಂಬಂದೇವೆ ಕೊಡಪ್ಪ ಕುಡಿದ್ರೆ ನಿನ್ನ ಹತ್ರ ಇರುತ್ತೆ ನೀನ್ ಹಿಂಗ್ ನುಳಿದ್ರೆ ಯಾರು ಕೊಡಲ್ಲ ನಿನಗೆ ದುಡ್ಡು ಅಲ್ಲ ನೀನು ವಾಸನೆ ನೀ ತಡಿವಲ್ದು ಮರಿಯ ಸ್ವಲ್ಪ ಅದ್ರ ನಿಂದ್ರ ದೂರ ಸರಿ ತಡ್ಕೋಬೇಕು ತಡ್ಕೊಳಕ್ ಆಗಂಗಿಲ್ಲ ಅಂದ್ರೆ ಕೇಳು ಪೇಷನ್ಸ್ ಇಲ್ಲ ನಾವ ನಾಗ ಹಾ ಸರ್ಕಾರ ನಡೆಸೋರು ನಾವ ಹಾ ಆಗಂತ ಕುಡುದು ಕುಂತ
ಬಡದಾಡಿ ಹೊಡೆದಾಡಿ ಪೊಲೀಸರ ಕೆಲಸ ಹಚ್ಚೋರು ನಾವ. ಕುಡ್ದು ಯಾರ್ದಾದ್ರು ಅಜ್ಜಿ ಕಣ್ಣು ನೋಡ್ದಿ, ಅಜ್ಜಿ ನಿನ್ನ ಹಾಕೊಂಡು ಬಾರಿಸ್ಬಿಡ್ತಾಳ. ಆಮೇಲೆ ಅಜ್ಜಿ ಹೋಗ್ಲಿ ಹುಡುಗಿಯರಿಗೆ ಕಣ್ಣು ನೋಡಿದ್ರೆ ನಿನ್ ಕಣ್ಣು ಹೋಗಿ ಮೂಲೆ ಬಿದ್ದಿಡ್ಬೇಕು, ಹಂಗಾಗುತ್ತಿ. ಅಲ್ಲಿ ಏನೋ ಐತಲ್ಲ ಜೋಬಾಗ ಅದನ್ನ ತಿದ್ದು ಹೋದ, ಏನೈತಿ ಸ್ವಲ್ಪ ನೋಡೋಣ. ಹೇಳು ಹಂಗಂದ್ರ ಹೋದ ಮರಿಯ ಊರ್ಗೊಂದು ಬಾರ್ ಅಂಗಡಿ ಇರ್ಬೇಕು. ಬಾರ್ ಅಂಗಡಿ ಪಕ್ಕಕ್ಕ ನನಗೊಂದು ಮನಿ ಕಟ್ಸಿರ್ಬೇಕು. ನೀಟಾಗೋದ ಬಾರ್ ಅಂಗಡಿ ಪಕ್ಕಕ್ಕ ನನಗೊಂದು ಮನಿ ಕಟ್ಸಿರ್ಬೇಕು. ಹುಡುಗರಿಗೆ ಹೋಗಕ್ ಬರಲ್ಲ ಉಚಿತ ಗ್ಯಾರಂಟಿದಾಗ ನನಗೊಂದು ಆಧಾರ್ ಕಾರ್ಡ್ ಸೇರ್ಸಿ ಒಂದು ಬಾಟ್ಲಿ ಫ್ರೀ ಕೊಡಂಗ್ ಮಾಡ್ಬೇಕು. ಅಷ್ಟ ಯಾಕ ನಾನೇನಾದ್ರು ಅಲ್ಲೇ ಕೊಡೋದು ಸತ್ಯ ಅಂದ್ರ 5 ಲಕ್ಷ ಪರಿಹಾರ ಕೊಡಂಗ್ ಮಾಡಿರ್ಬೇಕು. ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಂಗ್ ಮಾಡಿರ್ಬೇಕು. ಶಿವ ಪರಮಾತ್ಮ ನಾ ಸತಿ ಯವ ಸತಿ. ಏ ಮರಿಯ ನಿಂದು ಮುಚ್ಕೊಂಡು ನಿಂದ ಅಲ್ಲೇ ಜೋಬಾಗ ಹಂಗ ಇಟ್ಟು ಹಂಗ ಮುಗಿಸ್ಬಿಡಪ್ಪ. ಸಾಕು ನಿಮ್ ಸವಸ ನನಗೆ ಬೇಡ, ಕುಡುಕ್ರು ಸವಸ ನಾನೇನ್ ಬರ್ತೀನಿ. ಅಲ್ಲ ಏ ಮರಿಯ ಏನದು ಹಂಗ ಓದ್ತಿಯಲ್ಲ, ನಿಮಗೆ ಕೊಡ್ತಿದ್ರ ನಮ್ಮ ಸರ್ಕಾರದ ಹಣ ಎಲ್ಲ ಖಾಲಿಯಾಗಿ ಡಶಮ್ ಡಿಶಮ್ ಡಮ್ ಡಮ್ ಡಿಗ ಅಷ್ಟೇ. ಮಾಂತು ನಿಂದ ಮುಗಿತನಪ್ಪ ಲವ್ ಸೀನ್. ಅದೇ ಹಂಗ ಮುಗಿತದಲ್ಲಿ ಈಗಿನ 4 ಮೆಟ್ಲು ಹತ್ತಿ ಇನ್ನು ಸಪ್ತಪದಿನ ಮುಗ್ದಿಲ್ಲ. ಅಲ್ಲಿ ತನಕ ಈ ಕಾಂಟೇಶ ಬಿಡ್ಬೇಕಲ್ಲ. ಅಡಿ 9 ಒಡಿ ರಗಡ್ ಸಜ್ಜ ಚಿನ್ನ ಆ ಹಕ್ಕ ಒಂದ ಮಾಡ. ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದ ನಾರತವ ಕೂದಲ. ನಾ ಬರುತ್ತೀನಂತ ತೆರೆದಿಟ್ಟಿರುತ್ತಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆನಪಿಗೆ ಬರುವಾಕಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಮರೆಯಾಕಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದ ನಾರತವ ಕೂದಲ. ನಾ ಬರುತ್ತೀನಂತ ತೆರೆದಿಟ್ಟಿರುತ್ತಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆನಪಿಗೆ ಬರುವಾಗಿ, ಗುಂಪಿನೊಳಗ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದ ನಾರತವ ಕೂದಲ. ನಾ ಬರುತ್ತೀನಂತ ತೆರೆದಿಟ್ಟಿರುತ್ತಳ ಅವರ ಮನೆಯ ಬಾಗಿಲ ಬಾಗಿಲ. ಸಣ್ಣ ಲವ್ ಸ್ಟೋರಿ ಮನಸ್ಸಾಗೆ ತಳ ಈ ಗೋರಿ, ಚಚ್ಚಿ ಕಟ್ಟಿಕೊಂಡು ಹಚ್ಚಿ ಇಡ್ತಾಳ ಸಾರಿ. ಬಡಿವಾರ ಮಾಡ್ತಾಳ ಬರ್ಜೇರಿ, ಗುಣದಾಗ ಹಪ್ಪಾಟ ಬಂಗಾರರಿ. ಬಂಗಾರ ವರ್ಣನ ಸಿಂಗಾರ ಕೇಳು ಕಡಿಮೆ ಇಲ್ಲದಂಗ ಬೆಳಿತಾಳ. ಗದ್ದ ನೋಡಿದ್ರ ಮುತ್ತಾಡು ಹಂಗ ಆಕೈತಿ ಬಂಗಾರಿ ಏನ್ ಮಾಡಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದ ನಾರತವ ಕೂದಲ. ನಾ ಬರುತ್ತೀನಂತ ತೆರೆದಿಟ್ಟಿರುತ್ತಳ ಅವರ ಮನೆಯ ಬಾಗಿಲ ಬಾಗಿಲ.
ತಳ್ಳಿ ನೋಡುವಂತಾಗುತ್ತೈತೆ ಬಳ್ಳಿ ಬಳ್ಳಿ ಕತ್ತಲದಾಗ ಕರ್ಕೊಂಡು ತಿರುಗಿದರು ಬಳ ಬಳ ಹೇಳ್ತಾರೋ ಕಳ್ಳಿ ಬಂಗಾರ ಬೀಸ್ತೈತೆ ಸಿಹಿ ಗಾಳಿ ನೋಡಿರ ಬಂದಾಗ ತಂಗಾಳಿ ಕರವಳಿ ಬಣ್ಣಂಗ ಪ್ರೀತಿ ಗಲ್ಲ ನೋಡಿದ್ರ ಬಲ್ಲ ಕೊಡುವಂಗ ಅಕ್ಕೈತಿ ಬಂಗಾರಿ ಮಾಡಿ ನನ್ನ ಗಲ್ಲ ನೋಡಿದ್ರ ಬೆಲ್ಲ ಕೊಡುವಂಗ ಅಕ್ಕೈತಿ ಬಂಗಾರಿ ಮಾಡಿ ಕುಂಬನ ಹೆಣ್ಣಾಕಿ ನೆನಪಿಗೆ ಬರುವಾಕಿ ಗುಂಪಿನೊಳಗ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ ಲಾ 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 ಲಾ. ಕಳ್ಕೊಂಡೆ ನಿಮ್ಮ ಪೂರ ಕಳ್ಕೊಂಡೆ ಯಾವ ಮಗಳ ಎಲ್ಲೈತಿವ ನೀನು ಬೆಳಕಂಡೆ ಯಪ್ಪ ಇವ್ರಿನ್ನು ತೆಗಿದಿಲ್ಲ ಮರಿಯ ಇವಾಗ ತೆಗಿತಾರಂತ ಬೆಳಕಿಂಡಿ ಮತ್ ಯಾಕವ ಇವ್ರ ಕೈಯಾಗ ಸಿಕ್ಕೊಂಡಿ ಹಾಕ್ರೆ ಯಾಕ್ರೆ ಇವಳಿಂದ ಯಾಕೆ ಬಕ್ಕೊಂಡಿಲ್ಲ ಮಂಗ್ಯ ನನ್ನ ಮಕ್ಕಳ ಮಾವ ನೀ ಅದಿ ಅಂತ ಬಾಳ ಬಾಳ ಲಕ್ಕೊಂಡೆ ಯಾಕವ ನೀ ಹಿಂಗ ಹೇಳುವಾಗ ನೀ ಯಾಕೆ ಮಾರಿ ಹಿಂಗ ಬಿಕ್ಕೊಂಡಿ ಏನ್ ಮಾಡ್ಲಿ ಯಪ್ಪ ಇವ್ರನ್ನ ನೀನು ಕೆಳಗ್ ಕೆಡವಿ ಹಾಕಿ ತೆಗಿತಾರಂತ ಬೆಳಕಿಂಡಿ ಹೌದೇನ್ರು ಜರ್ಗುಂಡಿ ಮಾವ ನೀನ್ ಕೊಡಿ ಎತ್ತಿದ್ಕ ಬ್ಯಾನ್ ಆತು ನನ್ನ ಈ ಕರ್ಯಾಕೊಂಡ ಏನು ಬಂಡ್ರಿ ಅದ್ರಿ ಹಲಕಟ್ಟು ಬಂಡ್ರಿ ಅವ್ರೆಲ್ಲ ವೇಸ್ಟ್ ಮಾಡಿ ಬಿಡ ಯಪ್ಪ ಬಂಡ್ರಾಗಿ ಮೂರ್ನ ಬಿಟ್ಟಾರ ಇದಕ್ಕ ನಿನ್ನ ಮಗಳು ನನ್ನ ಕೈ ಹಿಡ್ದಿರದ ಇಲ್ಲಾಂದ್ರೆ ಕೈ ಹಿಡಿಯಕ್ ಹಾಕದಿಲ್ಲ ಲೇ ನೀನ್ ಏನ್ ಹೇಳಿಲ್ಲ ಮಾವ ಅಂದ್ರ ಹಾಕ್ತೀನಿ ಮಗ ಮಾರಿ ಕೆತ್ತುವಂಗ ಹಲ್ಕ ನನ್ನ ಮಕ್ಕಳ ನಾ ಯಾರು ಗೊತ್ತೈತಿಲ್ಲ ಯಪ್ಪ ನೀನ್ ಈ ಊರ ವೀರಭದ್ರ ಬಂಟ ಅವನ್ ಕೈಯಾಗ ಹಣಕಾಸಿನಾಗ ಹಿರ್ತೀಯ ಕಂಟ ಹಂಗ ಹೊಡೆದ್ ಮಾಡ್ಬೇಡ್ರಿ ನೀವು ಇಬ್ಳಾರ ನನ್ನ ಕಾಲ್ ಕುಂಟ ಕೇಳ್ರಿ ನಾ 10 ಕಾರುಗಳಿವೆ 8 ನನ್ನ ಹೊಲಗಳಿವೆ ಎಕರೆ 198 ನನ್ನ ಮನೆಗಳಿವೆ ಸಣ್ಣ ಸಣ್ಣ 18 ನನಗಿನ್ನೂ ಎಂಡರಿದ್ದಾರ್ಲಿ ಯಪ್ಪ ಇವ ಸತ್ತ ಬಿಡ ಯಪ್ಪ ಪಾಪ 25 ಆಗಿತ್ತು ಈಗ 125 ಆಗಿರ್ಬೇಕ ಅದಕ್ಕೆ ತೆಗ್ಸಿ ನಿಮ್ಮ ನೌಕರಿ ಮಾಡ್ರಿ ಈ ಊರ ಚಾಕ್ರಿನ ನನ್ನ ಮಗಳು ತಿನ್ನಿಸ್ತಾಳೆ ನಿಮ್ಮಿಬ್ಳರ ಚಾಕ್ಲೇಟ ನಡಿ ಮಂಗ್ಯನ ತಕ್ಕೆ ನಡಿ ಕಾಂತ್ಯ ಶೆಟ್ ಹೇಳಿದ್ದೆಲ್ಲ ಬರೋಬ್ಬರಿ ಒಳ್ಳೆ ನಾವು ಪೊಲೀಸ್ ನೌಕರಿ ಕಳ್ಕೊಂಡವಲ್ಲ PSI ಸಾಹೇಬ್ರಿಂದ ಮತ್ತೇನೈತೆ ನೋಡಿ ತಿಳ್ಕೊಂಡ ಮುಂದೆ ಚಲಾವಣೆ ಮಾಡೋಣ ಅಂತ ನಡಿ ಹೋಗ ನೋಡಿ ಶೂರ ಸಂಗೊಳ್ಳಿ ರಾಯಣ್ಣನ ಆರ್ಭಟಕ್ಕೆ ನಡುಗಿತು ಆ ಬ್ರಿಟಿಷರ ಸೈನ್ಯ ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡುಗಿತು ಪೊಲೀಸ್ ಪಾಟೀಲ್ ಭೀಮನಗೌಡನ ಸೈನ್ಯ ಇಂದು ಈ ಸಿದ್ದನಗೌಡನ ಆರ್ಭಟಕ್ಕೆ ನಡುಗಿ ನೆಲ ಕಚ್ಚಿತು ಬಲರಾಮ ನಾಗೇಶರ ಸೈನ್ಯ ಅಂತಹ ಹೋರಾಟದ ಮಧ್ಯದಲ್ಲಿಯೂ ಮೋಸದಿಂದ ನನ್ನನ್ನು ಅರೆಸ್ಟ್ ಮಾಡಿಸಿ ಕೋರ್ಟಿಗೆ ಕಳಿಸಿದರು ಕೇವಲ 30 ಗಂಟೆಯೊಳಗೆ ಬಿಡುಗಡೆಯಾಗಿ ಬಂದರು ಈ ಭೂಪ ಸಿದ್ದನಗೌಡ ರಾಮಲಿಂಗ ನೀನಷ್ಟೇ ಎತ್ತರಕ್ಕೆ ನಿನ್ನ ತಮ್ಮನನ್ನು ಬೆಳೆಸಿದರು ಕೊನೆಗೊಂದು ದಿನ ಅವನನ್ನು ಹಿಡಿತರಿಸಿ ಕಟ್ಟಿ ಹಾಕಿ ಅವನ ಕೈಕಾಲುಗಳನ್ನು ಮುರಿಸದೆ ಹೋದರೆ ನಾನು ಸಿದ್ದನಗೌಡನೇ ಅಲ್ಲ ಕರಿಯ ಮತ್ತ
ಅದ್ಯಾವ ಹೊಸ ದಿಗಂತಕ್ಕೆ ಕಾಲಿಟ್ಟಿರುವಿರಿ ನೀವು? ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿರಿ ನನಗೆ. ಆ ಕಾಳಿಂಗನ ಏಕೆ ಮೌನವಾಗಿದ್ದಾನೆ? ಆ ಕಾಳಿಂಗ ಮೌನವಿಲ್ಲ ಗೌಡ್ರೆ. ಗೌಡರ ಮರ್ಯಾದೆವೆಂಬ ಮಹಲಿನಲ್ಲಿ ಬಳಲುತ್ತಿದ್ದೀರಲ್ಲ ಎಂದು ನಸುನಗುತ್ತಿದ್ದಾನೆ. ಆ ನಸು ನಗು ಖುಷಿಯಾಗಲಿಕ್ಕೆ ಏರ್ಪಾಟಾಗಲಿ ಗೌಡ್ರ ಒಂದು ಪಾರ್ಟಿ. ಕರಿಯ ಇವಕ್ಕೂ ಮುಂಚೆ ಹೇಳಿದ್ದೇನಲ್ಲ. ಆ ಕೆಲಸ ವನ್ನ ಸೆಟ್ ಅವ್ರು ರೆಡಿ ಮಾಡಿಸಿದ್ದಾರೆ ಗೌಡ್ರೆ. ಹಾಗಾದ್ರೆ ಎಲ್ಲ ಗ್ಲಾಸ್ ಡ್ರಿಂಕ್ಸ್ ಬಾಟಲ್ಗಳು ರೆಡಿ ಮಾಡಿ ಆ ಡ್ಯಾನ್ಸರ್ಗಳನ್ನು ಕರೆಯಿರಿ. ಬ್ಯೂಟಿ ಗರ್ ರೆಡಿನಾ? 1 2 3. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ, ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶೆಯು, ನೆತ್ತಿಗೇರಿದ ಈ ದಿನ ನಿಶೆಯು. ದುನಿಯ ನಮ್ಮದೆ ಭಾಮದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ.
ತಾಳಕ್ಕೆ ತಕ್ಕ ಹಾಗೆ ಇವಳ ಹಾಡಿನ ನೃತ್ಯಕ್ಕೆ ತಕ್ಕಂತೆ ಹಣ ಕೊಟ್ಟು ಕಳಿಸೋ ಸತ್ಯ ಅವಳಿಗೆ. ಆಮೇಲೆ ನಾವೆಲ್ಲ ಆಗೋಣ ಸೈಲೆಂಟ್. ನೀವು ಸೈಲೆಂಟ್ ಆದ್ರ ನಾವೆಲ್ಲ ಟ್ಯಾಲೆಂಟ್ ಆಗೋದು ಯಾವಾಗ್ರಿ? ಅದಕ್ಕೆ ನೀವೇ ತಗೊಳ್ಳಿ ಜಡ್ಜ್ಮೆಂಟ್. ಹೌದು ಶೆಟ್ರೆ, ಹೌದು. ಕಾಳಿಂಗ, ಅದೇಕೋ ಇತ್ತಿತ್ತಲಾಗಿ ನಿನ್ನ ಮೌನದ ಅರ್ಥ ನನಗೆ ತಿಳಿಯುತ್ತಿಲ್ಲವಲ್ಲ, ಏನದು? ಏನಿಲ್ಲ ಗೌಡ್ರಿ, ಮುಂದೆ ಏನು ಮಾಡುವುದೆಂದು ವಿಚಾರಗ್ರಸ್ತನಾಗಿದ್ದೇನೆ. ಯಾಕೆಂದರೆ ಆ ರಾಮಲಿಂಗನ ತಮ್ಮ ಪ್ರದೀಪ SI ಆಗಿ ನಮ್ಮ ಠಾಣಿಗೆ ಅಧಿಕಾರ ವಹಿಸಿಕೊಂಡು ಬಂದಿದ್ದಾನಂತೆ. ಅದಕ್ಕಾಗಿ ಮುಂದೆ ಏನು ಮಾಡುವುದೆಂದು ವಿಚಾರಗ್ರಸ್ತನಾಗಿದ್ದೇನೆ. ಏನು, ಆ ರಾಮಲಿಂಗನ ತಮ್ಮ SI ಆಗಿ ನಮ್ಮ ಠಾಣಿಗೆ ಬಂದಿರುವನೇ? ಹಾಗಾದರೆ ಮುಂಬೈಯಿಂದ ಮದ್ರಾಸಿಗೆ ಮುತ್ತು, ರತ್ನ, ಬಂಗಾರ, ಬಿಸ್ಕತ್ ಬಂಗಾರ ಕಳಿಸುವ ನಮ್ಮ ವ್ಯಾಪಾರದ ಬಗೆ ಹೇಗೆ? ಮುಂದಿನ ವಿಚಾರವೇನು? ಅದಕ್ಕಿರುವುದು ಒಂದೇ ದಾರಿ ಗೌಡ್ರೆ. ಅದೇನೆಂದು ಬೇಗ ಹೇಳು ಕರಿಯ. ಅದಕ್ಕೆ ಏನು ಮಾಡಬೇಕು ಅಂತ ನೀ ಹೇಳಿದ್ರೆ ಅದನ್ನು ಈಗಲೇ ರೆಡಿ ಮಾಡಿಸ್ತೀನಿ. ಅವಸರ ಮಾಡಿದರೆ ಅಪಘಾತವಾಗುವ ಸಂಭವವಿದೆ ಗೌಡ್ರೆ. ನಿಧಾನಿಸಿ ಆ ಕೆಲಸ ಮಾಡಿ ಮುಗಿಸೋಣ. ಹೌದು ಗೌಡ್ರೆ, ಕರೆ ಹೇಳುವುದರಲ್ಲಿ ಅರ್ಥವಿದೆ. ಮೊದಲು ನಾವು ಒಂದು ಸತ್ಕಾರ ಸಮಾರಂಭವನ್ನು ಇಟ್ಟುಕೊಳ್ಳಬೇಕು. ಅವನನ್ನು ನಿಧಾನವಾಗಿ ಮನೆಗೆ ಕರೆಸಿ ಹಣದ ಆಸೆಯನ್ನು ಹಚ್ಚಿಸಿ ಅವನನ್ನು ನಮ್ಮ ಕೈವಶೆಯಾಗುವಂತೆ ಮಾಡಿಕೊಂಡು ನಂತರ ನಮ್ಮ ಗುರಿಗಳನ್ನು ಸಾಧಿಸಬೇಕು. ಏನಂತೀರ ಗೌಡ್ರೆ? ವೆರಿ ಗುಡ್, ವೆರಿ ಗುಡ್. ಇದು ಗುಡ್ ಐಡಿಯಾ. ನೀ ಹೇಳಿದಂತೆ ಅವನಿಗೆ ಹಣದ ಆಶಯ ಬಲೆ ಬೀಸಿ ಆಮೇಲೆ ಆ ಬಲರಾಮನೆಂಬ ಹುಲಿ ಬೇಟೆ ಆಡೋಣ. ಅಂದಾಗ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿನ್ನ ಮಾತಿಗೂ ಒಂದು ಕಲೆ. ಆ ಕರಿಯ ಹಾಕಲಿ ಈ ಕತ್ತಿ ಇವನಿಗೆ ಬಲೆ, ಆಮೇಲೆ ನಾ ಬೆಂಕಿ ಉಬ್ಬಿಸುವೆ ಆ ಬೆಂಕಿಯ ಬಲೆ. ಇದುವೇ ಈ ಹೊನ್ನ ಶೆಟ್ಟಿಯರ ಚಾತುರತೆಯ ಕಲೆ. ಸವಿತಾ ಮಾಮ, ಯಾರಿದ್ದೀರಾ? ಬಾಚಿನು ಈಗ ಬಂದ್ರ? ಹೌದು ಅಕ್ಕ, ಇವಾಗ ಬಂದ್ರಿ. ಸವಿತಕ್ಕರ್ ಇಲ್ಲೇನ್ರಿ? ಅದರೇನು ಅಣ್ಣ ಈಗ ಬಂದ್ಯಾ? ಚಿನ್ನು ಈಗ ಬಂದೇನಮ್ಮ? ಹೌದಮ್ಮ, ಈಗ ಬಂದ್ವಿ. ತೆಗೆದುಕೊಳ್ಳಿ ಚೀಲವನ್ನು. ಬರ್ಬೇಕಾದ್ರೆ ಒಂದು ಸಿರಿ ಕಾಯಿ ಮಾಡಿ. ಮಾಮ, ಏನಿದೆಲ್ಲ ಈ ಬುತ್ತಿ ರೊಟ್ಟಿ ಸೀರೆಯ ಸಂಭ್ರಮ? ಅಣ್ಣ, ನಿಮ್ಮ ಹತ್ತಿಗೆ ಇವಾಗ 4 ತಿಂಗಳು ಬಸರು, ಅದಕ್ಕೆ ನಕರದಾಗ ಬುತ್ತಿ ಹೊತ್ಕೊಂಡು ಬಾ ಅಂದ್ರು, ಅದಕ್ಕೆ ಬುತ್ತಿ ತಂದೀವಿ. ನಮ್ಮ ಅತ್ತಿಗೆಮ್ಮ 4 ತಿಂಗಳ ಬಸುರಿಯೇ, ಅಂದರೆ ಒಂದು ಮಗುವಿನ ತಾಯಿ. ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದೇನಪ್ಪ, ನೀನು ತಂದೆ ಆಗ್ತಿದ್ದೀಯಣ್ಣ. ಈ ಸಂಭ್ರಮಕ್ಕೆ ಎಲ್ಲರಿಗೂ ಸಿಹಿ ಕೊಡೋಣ. ನನ್ನ ಹೆಂಡತಿ ಗರ್ಭವತಿ, ನಾನು ಅಪ್ಪ ಆಗುತ್ತಿರುವೆ. ಅದು ಹೇಗೋ ಇವಳು ಗರ್ಭವತಿ ಆದಳು? ಈ ವಿಷಯ ನಿಮಗೆ ಹೇಗೋ ತಿಳಿಯಿತು? ಏನಿದ್ದೀಯಣ್ಣ ನೀನು? ಈ ಬಯಕೆ ಬುತ್ತಿ ರೊಟ್ಟಿ ನೋಡಿದರೆ ನಿನಗೆ ಗೊತ್ತಾಗುವುದಿಲ್ಲವೇ? ಅತ್ತಿಗೆಮ್ಮ, ನೀನಾದ್ರೂ ಸ್ವಲ್ಪ ಹೇಳಮ್ಮ ಈ ನನ್ನ ಅಣ್ಣನಿಗೆ. ಆಯ್ತಾಯ್ತು, ನೀವಿಬ್ರು ಮಾತಾಡ್ತೀರಿ. ಚಿನ್ನು ಒಳಗಡೆ ಹೋಗಂಬಾರಮ್ಮ. ಅಣ್ಣ, ಏನಣ್ಣ ನೀನು? ಸಂತೋಷವಾಗದೆ ದುಃಖ ಆಗ್ತೈತೇನು? ಇದು ಅತ್ತಿಗೆಯ ಕೈ ತುತ್ತು ತಿಂದ ಬೆಳೆದ ದೇಹ. ಅತ್ತಿಗೆಯ ಕೈ ತುತ್ತು ಹೆತ್ತವ್ವನನ್ನು ಮರೆಸುತ್ತದೆ ಎನ್ನುವ ಗಾದೆಯ ಮಾತಿದೆ. ಅಣ್ಣ, ಏನಣ್ಣ ನೀನು?
ನಾವೆಲ್ಲ ಖುಷಿ ಪಟ್ಟು ಹೀಗೆ ನಗು ನಗುತ್ತಾ ಇದ್ದರೆ ನೀವು ಏಕೆ ಹೀಗೆ ಮೌನವಾಗಿ ನಿಂತಿದ್ದೀರಿ? ಹಾ ಮಾಮ, ಏನಿವರ ಹಕ್ಕಿಕಚ್ಚಿ? ಈಗಂತೂ ಯಾವಾಗ ನೋಡಿದ್ರೆ ಇವ್ರು ಹಿಂಗ ಸಪ್ಪಗ ಇರಕ್ ಹಚ್ಚಿಬಿಟ್ರಲ್ಲ, ಏನಿವರ ಹಕ್ಕಿಕಚ್ಚಿ ಮಾವ? ಚೊಚ್ಚಲ ಬಸರು ಒಬ್ಬರಿಗೊಬ್ರು ನಾಚಿಕೆ ಪಡ್ತಾರೆ, ಇರ್ಲಿ ಬಿಡು. ಹಿರಿಯರಾದವರೆಲ್ಲ ಹಾಗೆಲ್ಲ ನಾಚಿಕೆ ಪಡಬಾರ್ದು ಮಾವ. ಹಲೋ ಹಲೋ, ಹಾ ಮವ, ಕಂಗ್ರ್ಯಾಚುಲೇಷನ್ ಕಣು. ಹಾ ನಿನಗೊಂದು ಸಿಹಿ ಸುದ್ದಿ. ಅದೇನಂದ್ರ ನಮ್ಮ ಅತ್ತಿಗೆಮ್ಮ 4 ತಿಂಗಳ ಬಸುರಿ ಹಿರೇಣ್ಣ ತಂದೆಯಾಗುತ್ತಿದ್ದಾನೆ. ಹೌದು, ಆ ಮಗುವಿಗೆ ನಾವು ಚಿಕ್ಕಪ್ಪಗಳಾಗ್ತಿದ್ದೇವೆ. ಹಾ, ಆದಷ್ಟು ಬೇಗ ಬಂದ್ಬಿಡು. ಮುಂದೇನು ಅತ್ತಿಗೆ ಶ್ರೀಮಂತ ಕಾರಣನು ಕಲ್ಯಾಣ ಮಂಟಪದ ಢಾಮ್ ಡೂಮ್ ಅಂತ ಮಾಡಿ ಮುಗಿಸಿಬಿಡೋಣ. ನೀ ಆದಷ್ಟು ಬೇಗ ಬಂದ್ಬಿಡು. ಹಾ, ಆಯ್ತು. ಏನೋ ತಮ್ಮ, ನೀನು ಸುದ್ದಿ ಮೇಲೆ ಸುದ್ದಿ ತಿಳಿಸಿಬಿಟ್ಟಿಯಲ್ಲೋ. ನಿಮ್ಮ ಅತ್ತಿಗೆ ಬಸಿರಿ ಅಂದ್ರೆ ಅದು ಎಷ್ಟು ಸಂತೋಷವಾಗುತ್ತಿದೆಯೋ ನಿಮಗೆ. ಏನಣ್ಣ ನೀನು ಸಂತೋಷವಾಗದೆ ದುಃಖ ಆಗ್ತೈತೇನು? ಇದು ಅತ್ತಿಗೆಯ ಕೈ ತುತ್ತು ತಿಂದ ಬೆಳೆದ ದೇಹ. ಅತ್ತಿಗೆಯ ಕೈ ತುತ್ತು ಹೆತ್ತವ್ವನನ್ನು ಮರೆಸುತ್ತದೆ ಎನ್ನುವ ಗಾದೆಯ ಮಾತಿದೆ. ಇರ್ಲಿ, ನಾನೀಗ ಕಲ್ಯಾಣ ಮಂಟಪದ್ದು ಬುಕ್ಕಿಂಗ್ ಮಾಡಬೇಕು. ಯಾಕಂದ್ರ 4 ತಿಂಗಳಂದ್ರ ಕುಣ್ಕೊಂತ ಬರ್ತೈತಿ. ಅವಾಗ ತಾರೀಖ್ ಸಿಗಲ್ಲ ಅಂದ್ರೆ ಏನು ಮಾಡೋದಣ್ಣ? ತಮ್ಮ, ಇಷ್ಟೊಂದು ಆತುರದ ಅವಸರವೇ? ಹೌದಪ್ಪ, ಹೌದು. ಕಾರ್ಡ್ ಪ್ರಿಂಟ್ ಮಾಡೋದು, ಮಂದಿ ಮಕ್ಕಳಿಗೆ ಹೇಳೋದು, ಸಂತಿ ಮಾಡೋದು, ಇವೆಲ್ಲ ಒಂದೇ ಏಟಿಗೆ ಬಂದ್ಬಿಡ್ತವ. ಅದಕ್ಕೆ ಈಗಿದ್ದನ್ನ ಪ್ರಾರಂಭ ಮಾಡಿಬಿಡ್ತೀವಿ. ಆಯ್ತಪ್ಪ, ನಿಮ್ಮ ಅತ್ತಿಗೆ ಶ್ರೀಮಂತ ಕಾರ್ಯಕ್ಕೆ ಈ ಊರಿನ ನಮ್ಮ ಮಂದಿ ಮಕ್ಕಳಿಗೆಲ್ಲ ಹೇಳಿ ಕಳಿಸ್ತೀರಿ ಏನಪ್ಪ? ಹಾ ಪ್ರವೀಣ, ಇದೇನಪ್ಪ ನಿನ್ನ ಮಾತು? ಇರ್ಲಿ ಬಿಡು ಮಾಮ, ಇದು ಅವರ ಪ್ರೇಮದ ಮಾತು. ಅತ್ತಿಗೆ ಪ್ರೇಮಕ್ಕೆ ಹೀಗೆ ಮಾತಾಡ್ತಾರೆ. ಶಾಂತ ಬಹಳ ದಿವಸಕ್ಕೆ ಬಸರಿ ಆಗಿದ್ದಾಳೆ ಅಲ್ಲ, ಎಲ್ಲರಿಗೂ ಸಂತೋಷವಿದೆ. ಅತ್ತಿಗೆಮ್ಮ, ನೀನು ಚಿನ್ನೂನ್ ಕರ್ಕೊಂಡು ಊಟ ಮಾಡ್ಬೇವ. ನಾವು ಒಟ್ಟು ಹೋಗಿ ಕಲ್ಯಾಣ ಮಂಟಪದ ತಾರೀಕು ನೋಡಿ ಬರ್ತೀವಿ. ಹಾ ಮಾಮ, ಬನ್ನಿ, ಪ್ರದೀಪನ ಕರ್ಕೊಂಡು ಹೋಗಿ ಬಂದ್ಬಿಡೋಣ ಬರ್ರಿ ನಾವು. ಶಾಂತ, ಸ್ವಾಮಿ, ನೀನು ಗರ್ಭವತಿಯೇ? ಪತಿಯ ಮಾತನ್ನು ಒಮ್ಮೆಯೂ ಮೀರದೆ ಪತಿವ್ರತೆಯರ ಸಾಲಲ್ಲಿ ಹೆಸರಾಗಿ ಉಳಿದ ನೀನು ಮೌನವಾಗಿ ನಿಂತು ಗಂಡನಿಗೆ ಉತ್ತರಿಸದೆ ಚಿತ್ತ ಪಲ್ಲಟಳಾಗಿ ಮೂಕ ವಿಸ್ಮಿತಳಾಗಿ ನಿಂತೆಯ ನನ್ನೆದುರು. ಹೇಳು, ನೀನು ಗರ್ಭವತಿಯೇ? ಸ್ವಾಮಿ, ಭೀಕರ ಪರಿಸ್ಥಿತಿ ಒತ್ತಡಕ್ಕೆ ನಾನು ಸಿಲುಕಿ ಹಾಕಿಕೊಂಡಿದ್ದೇನೆ. ನಾನು ನಿಮಗೆ ಏನು ಅಂತ ಉತ್ತರಿಸ್ಲಿ? ಆದ್ರೆ ಕೊಂಚಿತ್ತು ಕೂಡ ನನ್ನ ಮನಸ್ಸನ್ನ ನಾನು ಕೀಡಿಸಿಕೊಂಡಿಲ್ಲ, ನನ್ನ ಬೆರೆತಿಲ್ಲ. ಆದ್ರೆ ನಾನು ಪತಿತಳಾಗಿದ್ದು ಮಾತ್ರ ಸತ್ಯ ಸ್ವಾಮಿ, ಸತ್ಯ. ಅಂದರೆ ನೀನು ಗರ್ಭವತಿಯಾಗಿರುವುದು ನಿಜವೇ? ಅಯ್ಯೋ ದೇವರೇ, ಗಣತಿ ಮಂಡೋದರಿಯ ಗುಣ ಹೊಂದಿದವಳು ನೀನು. ಗಣತಿ ಸೀತೆಯ ಪಾತಿರತೆ ಶಕ್ತಿಯನ್ನು ಪಡೆದವಳು ನೀನು. ಪತಿಯ ರತಿ ಸುಖವಿರದಿದ್ದರೂ ಸದಾ ಹಸನ್ಮುಖಿಯಾಗಿ ನನ್ನೊಂದಿಗೆ ನಗು ನಗುತ್ತಾ ಬಾಳುತ್ತಿದ್ದ ನೀನು ಇಂದು ಗರ್ಭವತಿಯೇ? ಛೇ ಛೇ, ಈ ಮಾತನ್ನು ಕೇಳಿ ನಾನು ನಗಬೇಕು, ಅಳಬೇಕು, ಒಂದು ತಿಳಿಯುತ್ತಿಲ್ಲ ಶಾಂತ, ನನಗೊಂದು ತಿಳಿಯುತ್ತಿಲ್ಲ. ಆ ನಿನ್ನ ಸಾಹುಕಾರನ ಸಂಪತ್ತು ಇಂದು ನನಗೆ ತಂದಿತು ಆಪತ್ತು. ವಿಚಾರಿ, ಅರ್ಥವಿಲ್ಲದ ಬದುಕಿಗೆ ಎಷ್ಟು ಯೋಚನೆ ಮಾಡಿದ್ರು ಕೂಡ ಯಾವ ಪ್ರಯೋಜನವೂ ಇಲ್ಲ. ಇದೆಲ್ಲ ನನ್ನ ಪ್ರಾರಬ್ಧ ಕರ್ಮ ಸ್ವಾಮಿ, ಕರ್ಮ. ಆದ್ರೆ ಸತ್ಯವಾಗ್ಲ ನಾನು ಯಾವುದೇ ರೀತಿ ನಡತೆ ಹೀನ ಕೆಲಸವನ್ನ ಮಾಡಿಲ್ಲ. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ನಾನು ಬಸರಿಯಾಗಿದ್ದು ನಿಜ ರೀ, ನಿಜ. ಅಯ್ಯೋ ಶಿವ ಶಿವ, ಇದೆಂತ
ಸೋಜಿಗದ ಸಂಸಾರ ನನ್ನದಿದು. ಇವಳ ಮಾತನ್ನೊಮ್ಮೆ ತೀಕ್ಷ್ಣವಾಗಿ ಗಮನಿಸಿ ನೋಡಿದರೆ ನಾನೇ ಹುಚ್ಚನಂತಾಗಿರುವುದು. ಆದರೂ ಇವಳು ಗರ್ಭವತಿ ಎಂದರೆ ಏನಿದರರ್ಥ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲು ಹೂಡಿ ಗಳೆ ಹೊಡೆದಿಲ್ಲ, ಉತ್ತರಿ ಮಳೆಯೂ ಆಗಿಲ್ಲ, ಕೂರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಭೂಮಿ ಬೆಳೆಯಾಗಿ ಬೆಳೆದು ನಿಂತಿದೆ ಎಂದರೆ ಇದ್ಯಾವ ಬೀಜ ಬಿತ್ತನೆಯ ಫಲ? ಹೇಳು ಶಾಂತ, ಹೇಳು. ಸ್ವಾಮಿ, ಅದನ್ನೆಲ್ಲ ಕೇಳಿ ಲೋಕಲೀಯವಾದ ಈ ಕಾಲಚಕ್ರ ಆಕಾಶದಿಂದ ಕೆಳಗೆ ಬಿದ್ದು ಚೂರಾಗಿ ಹೋಗುತ್ತಷ್ಟೇ. ನೋಡಿ, ಇದ್ದ ವಿಷಯ ಏನು ಅಂತ ನೀವು ತಿಳಿದುಕೊಳ್ಬೇಕಂದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ. ಅದು ಏನು ಅಂತ ನಾನು ಕೂಡ ಹೇಳ್ತೀನಿ. ಆದ್ರೆ ಕೈ ಮುಗಿದು ಬೇಡ್ಕೊಳ್ತೀನಿ. ಕಾಲಾವಕಾಶ? ಈ ರೀತಿ ಮಾತಾಡ್ಬೇಡಿ ಸ್ವಾಮಿ, ಮಾತಾಡ್ಬೇಡಿ. ಕಾಲಾವಕಾಶ ಕೇಳಿ ಮಾಡಿದ ಕಾರ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಇದೊಂದು ತಂತ್ರಗಾರಿಕೆಯೇ ಸರಿ ಶಾಂತ. ನೀನು ಈ ರೀತಿ ಸುತ್ತಿ ಬಳಸಿ ಮಾತನಾಡುವ ಅವಶ್ಯಕತೆಯಾದರೂ ಏನಿತ್ತು ನಿನಗೆ? ನಾನು ನಿನಗೆ ಅಂತೆ ಹೇಳಿದೆ, ಹರೆಯದ ಹೆಣ್ಣಾದ ನೀನು ಕಾಮದ ಸೀಮೆಯನ್ನು ಕಟ್ಟಿ ಹಾಕಲಾಗುವುದಿಲ್ಲ. ಈ ಕೈಲಾಗದ ಗಂಡನನ್ನು ಬಿಟ್ಟು ನೀನು ಬೇರೊಬ್ಬ ಗಂಡನನ್ನು ಮದುವೆಯಾಗಿ ಸುಖ ಜೀವನ ಸಾಗಿಸು ಎಂದು. ಆದರೆ ನೀನು ನನ್ನ ಮಾತನ್ನೇ ಕೇಳಲಿಲ್ಲ. ಆ ಕಾಮವನ್ನು ನಿಲ್ಲಿಸಲಾಗದೆ ಇಂದು ಈ ಹೇಸಿ ಕೆಲಸವನ್ನು ಮಾಡಿ ಈ ರಾಮಲಿಂಗನ ಮನೆತನದ ಮಾನ ಹಾಳು ಮಾಡಿದೆ. ಎಲ್ಲ ಶಾಂತ, ಹಾಳು ಮಾಡಿದೆ. ಕ್ಷಮಿಸಿ, ನಾನು ಹೇಗೆ ಮುಖ ಎತ್ತಿ ತಿರುಗಲಿ? ಬೇಡಿ ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಮಾನ ಮರ್ಯಾದೆನ ಕಳೆಯುವಂತ ವಂಶದಲ್ಲಿ ಹುಟ್ಟಿದವಳು ನಾನೆಲ್ಲ ರೀ, ನಾನೆಲ್ಲ. ಇದೆಲ್ಲವೂ ನನ್ನ ಪ್ರಾರಬ್ಧ ಕರ್ಮ. ನಾನು ನಿಮಗೆ ಏನು ಅಂತ ಹೇಳಿ? ಆ ಸೀಡು, ಆ ವ್ಯಾಮೋಹಕ್ಕಾಗಿ ನನ್ನ ಶೃಂಗಾರಶೀಲ ಚೌರಾಗಿ ಆಯ್ತು ಸ್ವಾಮಿ, ಚೌರಾಗಿ. ಶಾಂತ, ಈಗಲಾದರೂ ಹೇಳು ಆ ನಿನ್ನ ಮೋಸದ ಸತ್ಯವನ್ನು. ಈ ನಿನ್ನ ಶೀಲಕ್ಕೆ ಕಾರಣನಾದವನು ಯಾರೇ ಆಗಿರಲಿ, ಅವನ ಶ್ರೀಂಡವನ್ನು ಹರಿಯಲು ಆ ಶ್ರೀಕೃಷ್ಣ ಚಕ್ರವೇ ಅಡ್ಡಯಿಸಿ ಬರಲಿ. ಭೂತಾಯಿ ತನ್ನೊಡಲ ಸೀಳಿ ನನ್ನನ್ನು ಪಾತಾಳಕ್ಕೆ ಒಯ್ಯಲಿ. ಅದಕ್ಕೆದುರಾಗಿ ನಿಂತು ಆ ಚಾಂಡವನ ಸಿರ ಹರಿದು ನಮ್ಮೂರಿನ ಅಗಸಿ ಬಾಗಿಲಿಗೆ ನೇತು ಹಾಕಿ ಬಿಡುವೆ. ಹೇಳುವವನ್ಯಾರೆಂದು? ಅದೇನು ಅಂತ ಹೇಳೋದಕ್ಕೆ ನನಗೆ ಒಂದೇ ಒಂದು ದಿನ ಕಾಲಾವಕಾಶ ಕೊಡ್ರಿ. ನಿನಗೆ ಬರೀ ಕಾಲಾವಕಾಶದ ಚಿಂತೆಯಾದರೆ ನನಗೆ ನನ್ನ ಮಾನ ಮರ್ಯಾದೆಯ ಚಿಂತೆ ಕಾಡುತ್ತಿದೆ. ಮಾನ ಹೋದ ಕ್ಷಣಕ್ಕಾಗಿ ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ದುಃಖ ಹುಮ್ಮಳಿಸಿ ಬರುತ್ತಿದೆ. ಅತ್ತ ನನ್ನ ಸಹೋದರರು ನಮ್ಮತ್ತಿಗೆ ಗರ್ಭವತಿಯಾಗಿದ್ದಾಳೆ, ನನ್ನಣ್ಣ ತಂದೆಯಾಗುತ್ತಿದ್ದಾನೆ, ನಾವು ಚಿಕ್ಕಪ್ಪಂದಿರಾಗುತ್ತಿದ್ದೇವೆ ಎಂದು ಸಂತೋಷ ಪಡುತ್ತಿದ್ದಾರೆ. ಅಯ್ಯೋ ದೇವರೇ, ಅವರಿಗೆ ನಾನೇನೆಂದು ಹೇಳಲಿ? ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿಯಾಗಿರುವಳೆಂದರೆ ಎಲ್ಲಿ ಹೋಯಿತು ಈ ದಳಪತಿಯ ಮಾನ ಮರ್ಯಾದೆ? ಕಾಯಿದೆ ಬಿರಿ ಬಡಿ ಇಳಿಯುವಂತ ಮಾತನ್ನ ಯಾವುದೇ ಕಾರಣಕ್ಕೂ ಮಾತಾಡ್ಬೇಡಿ. ನೀವು ಈ ರೀತಿ ಎಲ್ಲ ಮಾತಾಡ್ರೆ ನಾನು ಬದುಕಿದ್ದು ಕೂಡ ಸತ್ತತ್ತೆ ಸ್ವಾಮಿ, ಸತ್ತತ್ತೆ. ಇದು ನಿನ್ನ ತಪ್ಪಲ್ಲ ಶಾಂತ, ನನ್ನ ತಪ್ಪು. ದನಗಳಿಗೆ ಮೈ ತಿಂಡಿ ಎದ್ದಾಗ ಅವುಗಳ ಮೈ ತಿಕ್ಕದೆ ಹೋದರೆ ಅದು ಎದುರಿಗೆ ಕಾಣುವ ಬಂಡೆಗಲ್ಲನ್ನುಜ್ಜಿ ತನ್ನ ತಿಂಡೆಯನ್ನು ತೀರಿಸಿಕೊಳ್ಳುತ್ತದಂತೆ. ಅದರಂತಾಗಿದೆ ಈಗ ಈ ಕಥೆ.
ಅಣ್ಣ ಏನಿದೆಲ್ಲ ನಿಮ್ಮ ಕಣ್ಣೀರು? ಈಗ ನಮ್ಮೆಲ್ಲರಿಗೂ ಖುಷಿಯಾದಾಗ ನೀವೇನೋ ಯೋಚನೆ ಮಾಡುತ್ತಿರುವಿರಿ. ಇಲ್ಲ ತಮ್ಮ, ಮುಂಜಾನೆಯಿಂದಲೂ ಇವರು ಹೀಗೆ ಮಾಡಕತ್ಯಾರ. ಏನಪ್ಪ ನೀನು ಪಾಪು ಬರ್ತಿದೆ ಎಂದರೆ ಅತ್ತಿಗೆ ತಾಯಿಯಾಗಿದ್ದಾಳೆ ಅಂದ್ರೆ ನಾವೆಲ್ಲ ಚಿಕ್ಕಪ್ಪಗಳಾಗ್ತೀವಿ, ನಮ್ಗೆಲ್ಲ ಖುಷಿಯಾಗಿದೆ. ನಿಮಗೆ ಏನಾಗಿದೆ? ತಮ್ಮ ಹಾಗೇನಿಲ್ಲವೋ, ಬೇಕಾದ್ರೆ ನಿಮ್ಮ ಅತ್ತಿಗೆನ ಕೇಳು. ಸಂತೋಷದಲ್ಲಿ ಅವೆಲ್ಲ ಕೇಳಕ್ಕಾಗಲ್ಲ. ಏನತ್ತಿಗೆ ನಿನಗಾದರೂ ಬುದ್ಧಿ ಬೇಡವೇ? ಬರ್ರಿ ಬರ್ರಿ ಎಲ್ಲರೂ ಒಳಗಡೆ ಹೋಗೋಣ. ಧರ್ಮ ಜಾಗೃತಿಗೆ ಕಾವಿ ಬೇಕು, ಪ್ರಜೆಗಳ ರಕ್ಷಣೆ ಜಾಗೃತಿಗೆ ಕಾದಿ ಬೇಕು, ಕಾನೂನು ಸುವ್ಯವಸ್ಥೆ ಜಾಗೃತಿಗೆ ಈ ಕಾಕಿ ಬೇಕು. ಇದರಲ್ಲಿ ಖಾದಿ ಎಂಬುದೊಂದು ಶಹಾರ, ಹಳ್ಳಿಗಳ ಮೂಲ ಸೌಕರ್ಯ. ಒದಗಿಸದೆ ಹೋದರೆ ಅಲ್ಲಿ ಹಾಹಾಕಾರ ನಡೆಯುತ್ತದೆ. ಒಬ್ಬ ಕಾವಿದಾರ ಮಾನವ ಧರ್ಮ ಸುಧಾರಿಸುತ್ತಿದ್ದರೆ ಲಿಂಗ ಭೇದ ಕದನ ಪ್ರಾರಂಭವಾಗುತ್ತದೆ. ಇವುಗಳನ್ನು ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿ. ಆಫೀಸೇ ಅದೇನೋ ಅಲ್ಲಿ ಯಾರೋ ನನ್ನ ಹೆಸರಿಗೆ ಜೈಕಾರ ಹಾಕುತ್ತಾ ಈ ಕಡೆಗೆ ಬರುತ್ತಿದ್ದಾರಲ್ಲ, ಯಾರವರು? ಸರ ಇವ್ರು ನಾವೇನ್ ಬಿಟ್ ಹಾಕಿರಿ ಅಲ್ಲಿ ನೀವು? ಹಳ್ಳಿ ದೊಡ್ಡ ದೊಡ್ಡ ಸಾವುಕಾರಗಳ್ರಿ ಇವ್ರು. ಅಷ್ಟ ಅಲ್ರಿ ಸಾಹೇಬ್ರ, ಅವ್ರ ದೊಡ್ಡ ಗುಂಡಾಗಳ ಹೌದ. ಆಹಾ ನಮಸ್ಕಾರ, ಏನು ವಿಷಯ? ಅದೇನೋ ಹೊಸದಾಗಿ ನೀವು ಸಬ್ ಇನ್ಸ್ಪೆಕ್ಟರ್ ಸಾಹೇಬರಾಗಿ ಬಂದಿರಂತೆ. ಹೌದು, ನಾನೇ ಬಂದವನು. ತಮ್ಮ ಪರಿಚಯ ತಿಳಿಯಲಿಲ್ಲ. ನಾನು ಈ ಊರ ಗಣ್ಯ ವ್ಯಕ್ತಿ ಪೊಲೀಸ್ ಪಾಟೀಲ್ ಗೌಡ ಅಂತ. 1300 ಎಕರೆ ಜಮೀನ್ದಾರ, ಅದು ಅಲ್ಲದೆ 4 ಫ್ಯಾಕ್ಟರಿಯ ಮಾಲೀಕ. ನಾನವನ ರಕ್ಷಣೆಯದಾರ ಅಷ್ಟೇ ಅಲ್ಲ, ಇವರ ಅನೇಕ ಬಿಸಿನೆಸ್ ಬ್ಲ್ಯಾಕ್ ವ್ಯವಹಾರಗಳನ್ನು ಪರಿಚಯಿಸುವ ಕರಿಯ ಅಂತ. ನಾನಿವರ ಸಮೂಹ ಸಂಸ್ಥೆಗಳ MD, ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತಾರೆ. ಕಣ್ಣಿಟ್ಟ ಕೆಲಸವನ್ನು ತಕ್ಷಣದಲ್ಲೇ ಮಾಡಿ ತೋರಿಸಬಲ್ಲ ಛಲಗಾರನಿದ್ದೇನೆ. ಇವರಿಗೆ ತಿಳಿಯುತ್ತನ್ನು ತಿಳಿಸಿ ಹೇಳಿ, ಆಗದೇ ಇದ್ದದ್ದನ್ನು ಆಯ್ಕೆ ಮಾಡಿಸಿ ನಿಮ್ಮಂಥವರೊಂದಿಗೆ ಕೈ ಮಿಲಾಯಿಸಿ ನಮ್ಮ ಗೌಡ್ರ ಕೆಲಸ ಮುನ್ನಡೆಸೋ ಸೊಗಸುಗಾರ ಅಂತಾರೆ. ಓಕೆ, ನೀವೆಲ್ಲ ತುಂಬಾ ಬುದ್ಧಿರುವಂತೆ ಕಾಣುತ್ತಿರುವಿರಿ. ಅಂತದ್ರಾಗ ನಮಗ್ ಬಹುಮಾನ ಸಿಕ್ಕೈತ್ರಿ ಸಾಹೇಬ್ರ. ಹಾಗಂತ ತಮಗೆ ಸನ್ಮಾನ ಮಾಡಿ ನಿಮ್ಮ ಕೈ ಮಿಲಾಯಿಸಿ ಕೈ ಕೊಡಿಸ್ಬೇಕು ಅಂತ ನಾವು ಬಂದಿದ್ದೇವೆ. ಅದೇನೇ ಇದ್ದರೂ ನಿಮಗೆ ಯಾವ ಸಹಾಯ ಬೇಕೆಂದರೂ ಮುಜುಕರವಿಲ್ಲದೆ ಕೇಳಬಹುದು. ಇದ್ರ ಹಣದ ಹಿನ್ನೆಲೆ ವ್ಯವಸ್ಥೆ ಐತೆ ಏನೈತೆ ಅನ್ನೋದ ನಾ ಮಾಡಿಸ್ತೀನಿ ರೀ ಸಾಹೇಬ್ರ. ಈ ಸನ್ಮಾನ, ಹಾರ, ತುರಾಯು, ಹಣ ಇವುಗಳನ್ನು ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಇದರ ಬದಲಾಗಿ ನನಗೆ ಓದಲಿಕ್ಕೆ ಒಂದು ಪುಸ್ತಕ ಕೊಡಿ, ಅದನ್ನೇ ಮಕ್ಕಳಿಗೆ ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಡಿಸ್ತೀನಿ. ಪುಸ್ತಕದ ಸನ್ಮಾನದ ಜನರಲ್ಲ ಸರ್, ಮಸ್ತಕದ ಮೇಲೆ ಕೈ ಆಡಿಸಿ ಅದೇ ಕೈಗೂಡಿಸಿ ಒಂದಾಗಬೇಕೆನ್ನುವ ಜನ ಸರ್, ಒಂದಾಗಬೇಕೆನ್ನುವ ಜನ. ಓಹೋ, ಅರ್ಥವಾಯ್ತು. ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಅಲ್ಲೇ ಮಾತಾಡೋಣ. ಹಾ ಸರ್, ನಿಮ್ಮ ಸ್ಟೇಷನ್ ಹಿಂದ್ಗಡೆ ನಮ್ಮದು ಕ್ಲಬ್ ಹೌಸ್ ಇದೆ, ಅಲ್ಲೇ ಮಾತಾಡೋಣ. ಅಲ್ಲಿಯೇ ನಿಮ್ಮ ಪರಿಚಯ ಭೇಟಿಯಾಗಲಿ. ಅಲ್ಲಿ ನಿಮಗೆ ಏನ್ ಬೇಕನ್ನೋದ ನಾ ರೆಡಿ ಮಾಡ್ತೇನ್ರಿ ಸಾಹೇಬ್ರ. ಅಲ್ಲಿಯೇ ನಿಮ್ಮ ಕೈಗಟ್ಟಿ ಯಾಕೋ ಶೆಟ್ಟಿ? ಬಾಯ್ ಮಾಡ್ಬಾರ್ಲಿ, ಕರೆ ಚಿಟ್ಟೆ. ಹಾ ಬಾ ಹೋಗೋಣ. ಪೇಶೆ, ಈ ಚರಮೂರ್ತಿಗಳು ಗೊತ್ತಾಗ್ಲಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ನಂದೀಶ್ವರ ಇವರು ಭಾಳ ಹಲ್ಕ ನನ್ನ ಮಕ್ಕಳು ಅದಾರ. ಇವ್ರ ಬಗ್ಗೆ ಸ್ಟೇಷನ್ಯಾಗ ಒದ್ದು ಒಳಗಾಕಿ ಹುಷಾರಿಂದ ಕೆಲಸ ಮಾಡಿ. ಇವರು ಭಾಳ ಚಿಲ್ಡ್ರ ಸುಳೆ ಮಕ್ಕಳು. ಓಕೆ, ಇವರೆಷ್ಟೇ ಹೊರ ಪಡೆದುಕೊಂಡು ಬಂದಿರಲಿ, ಅದನ್ನ ಏನು ಮಾಡಬೇಕು ನಾನು ಮಾಡ್ತೀನಿ. ಹಾ, ಡ್ಯೂಟಿ ಕಡೆ ಹುಷಾರು. ರಸ್ತೆಯಲ್ಲಿ ಹೋಗುತ್ತಿರುವ ಕಳ್ಳ ಮಳೆ ಬಗ್ಗೆ ಎಚ್ಚರವಿರಲಿ. ನಾನು ಬರ್ತೀನಿ.
ಕಾಂತ್ಯ ಅಲ್ಲಿ ಯಾವಣ ಹಲ್ಕ ನನ್ನ ಮಕ್ಕಳು ಹೆಣ್ಣು ಮಕ್ಕಳು ಚುಡಾಸಕತ್ತಾರಂತಲೇ ಅವ್ರು ನೋಟ ಫಸ್ಟ್ ಹಿಡಿಯಾಕ ಹೋಗ ನಡಿ ನಿನ್ನ ಹೆಣ್ಣ ನೀ ಹುಡುಕಿನ ಕೊಲ್ಲಿ ಅಲ್ಲಿ ಯಾರೋ ಚೂಡಸಕತ್ತಿ ಅವ್ರನ್ನ ಹುಡುಕಾಕ ಆಮೇಲೆ ನಮ್ಮ ಹೆಣ್ಣು ನಾವು ಮೊದ್ಲು ಹುಡುಕ್ಯಂದು ಹೊಳ್ಳಿ ಪ್ರದೀಪ್ ಸರ್ ಸಹಾಯದಿಂದ ಹೊಳ್ಳಿ ನೌಕರಿ ತಗೊಂಡವಲ್ಲ ಅದು ಏನಾಗ್ತದೆ ನಮ್ಮ ಮುಂದೆ ನೋಡೋ ನಡಿ ಪಾಮರಯ್ಯ. ಏನ್ರಿ ಪೊಲೀಸ್ ಸಾಹೇಬ್ರಿ ಹಿಂಗ ಸೆಲ್ಯೂಟ್ ಹೊಡಿತೀರಿ ಅವೆಲ್ಲ ಕುಡ್ಕೊಂಡ್ ಬಂದಿದ್ರಿ ಇವಾಗ ಸೆಲ್ಯೂಟ್ ಹೊಡಿತೀರಿ ಎಂತೆಂತ ಬಣ್ಣ ಬದಲಿಸ್ತೀರಿ ಮರಯ್ಯ ನೀವು. ಎಸ್ ಸರ್. ಅಯ್ಯ ನೀವ ನನ್ನ ಕಪಾಟ ನಾ ಯಾರನ್ನ ಮಾಡಿದ್ದೆ ಲೇ ಪಕ್ರಾಸಿ ನಮಗ್ನ ಅಲ್ಲಕ್ಕಂತು ಇವನ್ ಯಾಕೆ ಇವನ್ ನಗ್ತಾನ ಏನ್ ನಡುಕ್ತಾನ ಒಂದು ಓದೋಲ್ಲ ಏನಾಗೈತಿ ಮರ ನಿನ್ಗ ಯಾರಾದ್ರೂ ಬಂದು ಸೇರ್ಕೊಂಡು ಬರ್ತಾಳ ಬರ್ತಾಳ ನರ್ತಕಿ ಬೆಳಗ್ಗೆ ಬೆಳಗ್ಗೆ ಯಾಕಲೇ ಮಂತ ಏನ್ ಮಾಡಲಿ ದೇವ್ ಬಂದ್ ನನ್ ಕನಸ್ನೆ ಕಾಡಕತ್ತೈತಲೇ. ಶಿವ ಶಿವ ಮರಿಯ ರಾತ್ರಿ ಬರ್ತಾವ ಅಂದ್ರ ಬೆಳಗ್ಗೆ ನಿನ್ ಕನ್ಸ್ನಾಗ ಹೆಂಡತಿ ಬಂದಿದ್ವಾ ಅದ್ ಎಂತ ಬಿಕ್ನಾಸಿ ನನ್ನ ಹೆಣ್ಣು ಅಂತೀನಿ. ಹೌದು ಮಣ್ಣಿನ ಸುಡ್ಗಾಡ ನೋಡಿದ್ರೆ ಇವನಿಗೆ ಏನೋ ಆಗೈತಿ ಅಂತ ಕಾಣ್ತಿ. ಆಗ ಒಂದ್ ಹೆಣ ಸುಡಾಕ್ ಬಂದಿದ್ರು ಒಂದ್ ಹೆಣ ಸುಡಾಕ್ ಬಂದು ಆ ಹೆಣನ ನನ್ನ ನೋಡಿ ಆ ಹೆಣ ಅಲ್ಲೇ ಕೈ ಬಿಟ್ಟು ಹೋಗ್ಬಿಟ್ರು. ನಾನು ಇಲ್ಲೇ ಚಿನ್ನು ಅದಾಳ ಅಂತೇಳಿ ತೆಕ್ಕಿ ಬಡ್ಕೊಂಡ್ ಮಲಗಿದ್ದೆ. ಚಿನ್ನು ಸವಸಕ್ ಬಂದ್ರೆ ನಿನಗೆ ಹಾಕ್ತಾಳೆ ಅಪ್ಪ. ಎಚ್ಚರಾಗಿ ನೋಡ್ತೀನಿ ಅದೊಂದು ಮುದುಕಿ ಹೆಣ ಇತ್ತು. ಇದ ನನ್ನ ಕನಸಿನ ನೋಡ ಓ ಕಡ್ರ ಮರಿಯ ಇವ್ರಿಗೆ ಏನು ಗೊತ್ತಾಗಲ್ಲ ಇವೆಲ್ಲ ವೇಸ್ಟ್ ಪಡೆಗಳ ಮಂತ ಹೊಸದ್ ಯಾವ್ದು ಹಳೇದ್ ಯಾವ್ದು ಇಷ್ಟು ಗೊತ್ತಾಗಲಿಲ್ಲ ನಿನಗೆ. ಕೈ ಆಡ್ಸಿ ನೋಡಿದ್ರಿ ಎರಡು ಸೇಮ್ ಕಂಡುಲೇ. ಯಪ್ಪ ಸಾಕ್ ಮಾಡು ನಿಂದು ಭಾರಿ ಬಂಡರ್ ಬಾಯಿ ಐತಿ ನಿಲ್ಸು ನಿಂದ. ಇನ್ನು ಮದುವೆ ಆಗಿಲ್ವೇನೆ ನೀನು? ಎಂತದು ಅರ್ಥನೇ ಆಗೋದು. ಅದು ನಿನ್ನ ಮುತ್ತು ಕೊಡಕ್ ಬರುತ್ತೆ ನೀ ಕಾಯಿ ನೀನು ನಮಗೆ ಗುಂಗಿಡಿಸಿದ ಮಾಯಿ ಆಮೇಲೆ ತಿನ್ನಿಸ್ತವಲ್ಲಿ ಹುಡುಗಿ ನಿನಗೆ ಅಣ್ಣ ಪಪ್ಪಾಯಿ. ಇಲ್ಲ ಇಲ್ಲ ಎಲ್ಲೂ ಅಲ್ಲ ಇಲ್ಲ ರಾತ್ರಿಯಿಂದ ಇಲ್ಲೇ ನೋಡಕತ್ತೀರಿ ಬೇರೆ ಎಲ್ಲೂ ಅಲ್ಲ. ಇಲ್ಲೇ ಅದಾನೆ ಇಲ್ಲೇ. ಹಾ ಭಾರಿ ಚಂದ ಉಳ್ಸಿ ಅಲ್ವ ನೀನು ನೋಡು ಹೆಂಗ ಅದಾನೆ. ನಿನ್ ಮುಸುಡಿ ನೋಡಿದ್ರೆ ಉಣ್ಣಾಕ ಮನ್ಸು ಬರೋದಿಲ್ಲ ಮರಿಯ ಬರದಲ್ಲ ಯಾರು ಬೇಕಾರ್ರಿ ಬರದಲ್ಲ ಅದ ಚಿನ್ನ ಸಾಕಂದ್ರ ನಮ್ ಕೋಲ್ ಹಿಡಿದ ಜೀಕ ನನ್ನೊಂದಿ ಜೋಕಾಲಿ. ಅಯ್ಯಯ್ಯಪ್ಪ ಏನ್ರ ನಿಮ್ ಕೋಲು ಅಂದ್ರ ನಿಮ್ ಕೋಲ್ ಇದ್ರ ಒಳಗಂದನ ಚಂದ್ರ ಅಂದ್ರ ನಿಮ್ ಬಡಗಿ ಇದ್ರ ಅದೇ ಚಂದ ಮತ್ತ ನನ್ ತಡಿಯ ಕೊಡಿ ಒಂಬತ್ತು ದೇವ್ ಬಿಡುವಂಗ. ಹಂಗಾದ್ರೆ ನಿಮ್ ಬಡಗಿ ತಂದ್ ಹಿಡ್ಕ ಮತ್ತ. ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ. ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ. ಮಾಡಿದ್ದೆ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ. ಮಾಮಾ ಕ್ಯಾತು ಮಂಜೆ ಕೆರೆಸ ಕರೆಸೋ ಜಲಿ ಎಲ್ಲ ಖಾಲಿ ಖಾಲಿ ಎಲ್ಲಿ ಏನಿಲ್ಲ ಮಾಡಿದ್ದು ಅದು ಪ್ರೀತಿ ಮಾಡುವೆ. ಪ್ರೀತಿಯ 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 ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ.
ರಸದಿಂದ ನಿನ್ನ ನಡಿಗೆ ನಿನ್ನಂತ ಚಂದ ಮಕರಂದ ಅಹಬಿಕ್ಕದ ಸಿಂಗಾರಿ ಮೈರೊತ್ತಿನ ವೈಯಾರಿ ನೋಟವೇನು ನನಗೆ ಮಾತೇನು ನಿನಗೆ ನಿನ್ನ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ರಾತ್ರಿ ಅನ್ನೋದಿಲ್ಲ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಮಾಮ ಏನ್ ನೀನ್ ನನಗೆ ಹಗಲು ರಾತ್ರಿ ಮಾಡಿದ್ದು ಪ್ರೀತಿ ಮಾಡುವೆ ಕೊಟ್ಟಿದ್ದು ಏನ್ ನೀನ್ ನನಗೆ ಕೊಟ್ಟಿದ್ದು ಕಿಸ್ಸನ್ನ 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 ಲರಲರಲ ಎಂತದೂ ಇಲ್ಲ ಮರಿಯ ಮುಗಿತಲ್ಗೆ ಸಾಕ್ ಮರಿಯ ಸಾಕು ಸಾಕ್ ನಮ್ಮಪ್ಪ ಬರೋ ದಾರಿ ನಡೀರ್ ಗೊತ್ತಾಯ್ತು ಅಲ್ಲ ಹೋಗ್ಯಾದ್ರ ಇನ್ನೊಂದು ಹೋಗ್ದ ಒಂದ ಸಿಂಗಲ್ ನೋಡಿ ನಾಚಬೇಡ ನಾರಿ ನಿಮ್ಮವ ಬಂದೇನಾ ಏನೇನು ಬೇಡುತ್ತಿ ಬೇಡ ಹುಡುಗಿ ಕೊಡಿಸಕ ಬಂದೇನಾ ಏನೇನು ಬೇಡುತ್ತಿ ಬೇಡ ಹುಡುಗಿ ಕೊಡಿಸಕ ಬಂದೇನಾ ನಾಚಬೇಡ ನಾರಿ ನಿಮ್ಮವ ಬಂದೇನ ನಾಚಬೇಡ ನಾರಿ ನಿಮ್ಮವ ಬಂದೇನ ಏನೇನು ಬೇಡಿಸಬೇಡ ಹುಡುಗಿ ಕೊಡಿಸಕ ಬಂದೇನ ಏನೇನು ಬೇಡಿಸಬೇಡ ಹುಡುಗಿ ಕೊಡಿಸಕ ಬಂದೇನ ನಾಚಬೇಡ ನಾರಿ ನಿಮ್ಮವ ಬಂದೇನ ನಾಚಬೇಡ ನಾರಿ ನಿಮ್ಮವ ಬಂದೇನ ಏನೇನು ಬೇಡಿಸಬೇಡ ಹುಡುಗಿ ಕೊಡಿಸಕ ಬಂದೇನ ಏನೇನು ಬೇಡಿಸಬೇಡ ಹುಡುಗಿ ಕೊಡಿಸಕ ಬಂದೇನ ಚೈನಾ ತಂದಿನಿ ಭಾರ ನಿನ್ನ ಸೊಟ್ಟ ಕಾಲು ತಾರ ಚೈನಾ ತಂದಿನಿ ಭಾರ ನಿನ್ನ ಮುಂಡ ಕಾಲು ತಾರ ಏನೇನು ಬೇಡ ಹುಡುಗಿ ಕೊಡಿಸಕ ಬಂದೇನ
ಅತ್ತಿಗೆಯಮ್ಮ, ಅತ್ತಿಗೆ ಏನಮ್ಮ ನೀನು ಅಲ್ಲಿ ನಿನ್ನ ಸೀಮಂತ ಕಾರಣಕ್ಕೆ ಎಲ್ಲ ಜನ ಬಂದಿದ್ದಾರೆ. ನೀನಿನ್ನು ಶೃಂಗಾರವಾಗದೆ ತಡಬೇಕೆ ಮಾಡ್ತೀಯಮ್ಮ. ದೌಡ್ ರೆಡಿ ಆಗಬೇವ. ಅತ್ತಿಗೆ ಅತ್ತಿಗೆ ಅಣ್ಣ, ಅತ್ತಿಗೆ ನೇಣು ಹಾಕಿಕೊಂಡಿದ್ದಾಳು ಅಣ್ಣ. ಅತ್ತಿಗೆ ಯಾಕಮ್ಮ ಈ ಅನಾಹುತವನ್ನೇಕೆ ಮಾಡಿಕೊಂಡೆ ನೀನು? ಅತ್ತಿಗೆ ಅತ್ತಿಗೆಮ್ಮ, ಅತ್ತಿಗೆಮ್ಮ, ಎಂತಹ ಕೆಲಸ ಮಾಡಿಕೊಂಡು ಬಿಟ್ಟಿಯಮ್ಮ ನೀನು. ಅತ್ತಿಗೆ ನೀನು ನೇಣು ಹಾಕಿಕೊಳ್ಳುವಂತಹ ಪ್ರಸಂಗವೇನು ಬಂದಿತ್ತು ತಾಯಿ ನಿನಗೆ? ಮಾತಾಡಮ್ಮ, ಮಾತಾಡಿ ಬೇಗ ಹೇಳಮ್ಮ. ಅತ್ತಿಗೆ ಈ ನಿನ್ನ ಕಿರಿ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಶ್ರೀಮಂತ ಕಾರಣಕ್ಕೆ ಓಡೋಡಿ ಬಂದಿದ್ದಾನೆ. ನನ್ನೊಂದಿಗೆ ಮಾತಾಡು ಅತ್ತಿಗೆ, ಮಾತಾಡು. ಅತ್ತಿಗೆಮ್ಮ, ಅತ್ತಿಗೆಮ್ಮ, ಅತ್ತಿಗೆಮ್ಮ. ಹೆತ್ತವ್ವನನ್ನು ಮರೆಸಿದ ನಿನ್ನ ಕೈ ತುತ್ತ ನಿಂತು ಮರೆಯಲಿ ತಾಯಿ ನಾನು. ಮಾತಾಡಮ್ಮ, ಮಾತಾಡಮ್ಮ. ನಿನ್ನ ಸಾವು ಸಂಭವಿಸುವ ಮುನ್ನ ನಿನಗಾದ ಕಷ್ಟವನ್ನು ನನ್ನ ಮುಂದೆ ಹೇಳಬಾರದಿತ್ತೆ ಅತ್ತಿಗೆ, ಅತ್ತಿಗೆ, ಅತ್ತಿಗೆ. ನೀ ಬೇಡಿದರೆ ಹುಲಿ ಹಾಲು ತಂದು ಕೊಡುವಂತಹ ನಿನ್ನ ಮೈದುನರಿದ್ದರು. ಇಂತಹ ಹುಲಿಗಳಿದ್ದರೂ ನಿನ್ನನ್ನು ಜೀವದಿಂದ ಉಳಿಸಿಕೊಳ್ಳಲಾರೆ. ಅಧಿಕಾರ ವಹಿಸಿಕೊಂಡು ಕ್ಷಣದಲ್ಲಿಯೇ ನೂರಾರು ರೌಡಿಗಳನ್ನು ಹಿಡಿದು ಶಬಾಷ್ಗಿರಿ ಪಡೆದ ಈ ನಿನ್ನ ಮೈದುನಿಗೆ ನಿನ್ನ ನೋವನ್ನು ಹೇಳಿದರೆ ಕ್ಷಣಾರ್ಧದಲ್ಲಿ ಅದಕ್ಕೆ ಪರಿಹಾರ ಕೊಡ್ತಿದ್ದ ತಾಯಿ. ಈಗ ನಾನು ಯಾರಿಗೆ ಅತ್ತಿಗೆ ಎಂದು ಕರೆಯಲಿ? ಹೇಳಮ್ಮ, ಹೇಳು ಅತ್ತಿಗೆ, ಅತ್ತಿಗೆ. ಬಲರಾಮ, ಪ್ರದೀಪ, ಯಾಕ್ರು? ಯಾಕೆ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದೊಳಕತ್ತಿರಲ್ಲ? ಅವಳು ಹೊಟ್ಟೆಯೊಳಗಿದ್ದ ಈ ಮನೆಯ ಕುಲಪುತ್ರ ಅಂದ್ರ ವಂಶೋದ್ಧಾರಕ ಏನಾದರೂ ಹೊರಗೆ ಬಂದಾನೇನ್ರು? ತಮ್ಗುಳ್ರ, ಮತ್ ಯಾಕೆ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದೊಳಕತ್ತೀರಪ್ಪ? ಹೇಳ್ರು, ಹೇಳ್ರಿ. ಕೊಂದಲ್ಪ, ಕೊಂದಲ್ಪ, ನಮ್ಮ ಅತ್ತಿಗೆ ಅಮ್ಮನ್ನ ಕೊಂದಲ್ಲೋ. ನಿಮ್ಮ ಅತ್ತಿಗೆ ಸತ್ತಳಪ್ಪ. ನೀನ ಹಿಂಗೊಂದು ನೇಣು ಹಾಕಿ ಹೋದ್ರಾಕಿ ಸಾಯ್ದ ಏನು ಮಾಡ್ತಾಳಪ್ಪ? ಅಮ್ಮ, ಈ ಮಾತು ನನಗಾಗಿಯೇ? ನಿನಗಾಗಿಯೇ ನೀ ಮಾಡಿದ ಈ ಏಸುಕೃತ್ಯಕ್ಕಾಗಿ ಈ ಕೆಲಸ ಮಾಡಲಿಕ್ಕೆ ನಿನ್ನ ಜನ್ಮಾದರೂ ಹೇಗೆ ಹೋಗ್ಬಿದ್ದು ನೀತ. ಈಗ ನಿನಗೆ ಅಣ್ಣ ಅಂತ ಹೇಗೆ ಕರೀಲಿ? ನನಗ ನಿನ್ನ ನೋಡಿ ನಾಚಿಕೆ ಬರಕತ್ತೈತಿ. ನಾಚಿಕೆ ಆಗ್ಲಾರ್ದ ಏನು ಅಕ್ಕೈತು ತಮ್ಮ? ನಿರಪರಾಧಿಯಾದ ಈ ಅಣ್ಣನ್ನ ಕೊಲೆಗಾರ ಅಂತ ಹೇಳ್ದಿ. ಈ ಗರತಿ ಗಂಗವ್ವ ನಿನ್ನ ತೀನ ನೀನ ಕೊಂದಿ ಅಂತ ಹೇಳ್ದಲ್ಲ, ಅದಕ್ಕೆ ನನಗೆ ನಗುವಿನ ಜೊತೆಗೆ ಅಳುನು ಬರಕತ್ತೈತು ತಮ್ಮ, ಅಳುನು ಬರಕತ್ತೈತು. ನೀನು ಅವತ್ತೇ ಅತ್ತಿಗೆ ಬಸುರು ಎಂಬ ಸುದ್ದಿ ಕೇಳಿ ಬುದ್ಧಿ ತಂದ ದಿನನೇ ನಮ್ಮ ಅತ್ತಿಗೆಗೆ ವಿಪರೀತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕುತ್ತಿತ್ತು. ಅವತ್ತೇ ನಿನ್ ಮೇಲೆ ಸಂಶಯ ಬಂದಿತ್ತು. ಈಗ ಕೆಲಸ ಮಾಡೇ ಬಿಟ್ಟಲ್ಲೋ ನೀಚ, ಈಗ ಕೆಲಸ ಮಾಡೇ ಬಿಟ್ಟಲ್ಲೋ. ಹೇಳು ಹೇಳು ಹೇಳು,
ದೇವರಂತ ನನ್ನ ಅತ್ತಿಗೆ ಬಂಗಾರದಂತ ನನ್ನ ಅತ್ತಿಗೆಯನ್ನು ಯಾಕೆ ಕೊಂದಿ ಹೇಳು. ನೀನೀಗ ಹೇಳ್ದಿದ್ರ ನಿನ್ನ ಕುತ್ತಿಗೆ ಈಚೆಗೆ ಸಾಯಿಸ್ಬಿಡ್ತೀನಿ. ಹೇಳೋದಮ್ಮ ಸಾಯಿಸಪ್ಪ, ನನ್ನ ಕುತ್ತಿಗೆ ಹಿಚ್ಚಿಗೆ ಸಾಯಿಸು. ಈ ನಿನ್ನ ಬಂಗಾರದಂತ ಅತ್ತಿಗೆನ ನಾನು ಹಾಕೊಂಡೇನು, ನಾನು ಹೇಳಾಕೇನು. ಈಗ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು ನನ್ನ ಬಿಡ್ತೀರೇನ್ರಪ್ಪ ನೀವು? ನನ್ನ ಬಡಿಯಾಕ ಸಜ್ಜಾಗಿ ನಿಂತೀರಿ ಅಂದ್ಮ್ಯಾಲ ಈ ನಿನ್ನ ಗರತಿ ಗಂಗವ್ವ ಅತ್ತಿಗೆನ ನಾನ ಕೊಂದೇನಿ. ನನ್ನ ಹೊಡೀರಿ, ಬಡೀರಿ, ಸಾಯಿಸ್ರು. ಏನೋ ಅದಮ್ಮ, ನಾನ ಕೊಂದೀನಿ, ನನ್ನ ನೋಡಿರಿ ಅಂತ ಈ ಪೊಲೀಸ್ ನಾಟಕ ಮಾಡ್ತೀಯ? ಹೇಳು, ನನ್ನ ಅತ್ತಿಗೆನ ಯಾಕೆ ಕೊಂದಿ ನೀನು? ಹೇಳು. ಹೊಡಿಯಪ್ಪ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆಯು. ಯಾಕಂದ್ರ ನೀನು ಕಾಕಿ ಅರ್ಬಿ ತೊಟ್ಟಿರುವ ಪೊಲೀಸ್ ಅಧಿಕಾರಿ ಅದೀಯೋ, ಅವರಿಗೆ ಕರುಣೆ ಅನ್ನೋದು ಮೊದಲೇ ಇರೋದಿಲ್ಲ. ಯಾಕಂದ್ರ ಸರ್ಕಾರಕ್ಕ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರ ಅದರಂತೆ ಮಾತು ಕೊಟ್ಟಿರ್ತೀರಪ್ಪ, ನೀವು ಮಾತು ಕೊಟ್ಟಿರ್ತೀರಿ. ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿಯೋ. ಮಾಡುವ ಹೇಸಿ ಕೆಲಸ ಮಾಡಿ ನಮಗೆ ಬುದ್ಧಿವಾದ ಹೇಳ್ತೀಯ? ಹಿರಿಯಣ್ಣ ಅಂದ್ರ ದೇವರ ಸಮಾನ ಅಂತ ನಾವು ನಂಬಿದ್ವಿ, ಆದ್ರ ನೀ ಹಿಂಗ್ ಮೋಸ ಮಾಡ್ತೀಯ ಅಂತ ನಾವು ನಂಬಿದ್ದಿಲ್ಲ. ಅತ್ತಿಗೆಯ ಬಸುರಿನ ಸುದ್ದಿ ಕೇಳಿ ಇಡೀ ಊರೇ ಸಂತೋಷ ಪಡುವಾಗ ಅಂದು ನೀನೇಕೆ ತಡವರಿಸಿ ಮಾತನಾಡ್ತಿದ್ದೆ? ಹೇಳ ಅಲಮ್ಮ, ಹೊಡಿಬೇಡ ತಮ್ಮ, ಹೊಡಿಬೇಡ. ಈಗ ಬಸರಿ ಅನ್ನೋ ಸುದ್ದಿ ಕೇಳಿದಾಗಿಂದ ನನ್ನ ಮೈಯೊಳಗಿನ ಶಕ್ತಿನ ಹೋಗೈತು. ಹೊಡಿಬೇಡ ತಮ್ಮ, ಹೊಡಿಬೇಡ, ನಿನ್ನ ಕಾಲಿಗೆ ಬೀಳ್ತಾನು. ಹೊಡೆಯೋದ್ಯಾಕೋ? ಇವತ್ತಿವಳ ಜೊತೆ ನಿನ್ನ ಪ್ರಾಣನೂ ತಗೊಂತೇನೆ. ಸತಿ ಸಾವಿತ್ರಿ ಅಂತಹ ನನ್ನತ್ತಿಗೆ, ಮಹಾಸತಿ ಅನಸೂಯಳಂತಹ ನನ್ನತ್ತಿಗೆ ಈಗ ನಾವೆಲ್ಲಿ ಹುಡುಕೋಣ ನೀಚ? ಈಗ ನಾವೆಲ್ಲಿ ಹುಡುಕೋಣ? ಅತ್ತಿಗೆ ಅಮ್ಮ, ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಮಹಾಸತಿ ಅನಸೂಯಳಂತ, ಮಹಾಸತಿ ಸಾವಿತ್ರಿ ಅಂತ ಈ ನಿನ್ನ ಅತ್ತಿಗೆನ ಕೊಂದದ್ದು ನಂದು ದೊಡ್ಡ ತಪ್ಪಾಗ್ಬಿಟ್ಟೈತಿ, ದೊಡ್ಡ ತಪ್ಪಾಗ್ಬಿಟ್ಟೈತಿ. ನನ್ನನ್ನು ಕೈ ಬಿಟ್ಟು ಬಿಡ್ರು. ಮಹಾಸತಿ ಶಿರೋಮಣಿಯಾದ ಇವಳು ಗಂಡನ ಗರತಿ ಗಂಗವ್ವನಾಗಿ, ಗಂಡನಿಗೆ ಬೇಕಾದ ಹೆಂಡತಿಯಾಗಿ, ಗಂಡನಿಂದ ಬಸರಾಗಿ ಹೆಸರಾಗಿರುವಳು ಅಂದರೆ ಈ ನನ್ನ ಹೆಂಡತಿ ನಿನ್ನ ಅತ್ತಿಗಿನ. ಈಗಿನ್ನ ನಾನು ಕೊಂದು ದೊಡ್ಡ ತಪ್ಪು ಮಾಡಿಬಿಟ್ರು. ನನ್ನನ್ನು ಹೊಡಿಬ್ಯಾಡ್ರು ತಮ್ಮ. ಆಚೆಗೆಟ್ಟವನ ಸರಿ. ನಿನ್ನ ಈ ಹೊಲಸು ಕೈಗಳಿಂದ ನಮ್ಮ ಪವಿತ್ರ ಪಾದ ಮುಟ್ಟಿ ಅಪಪವಿತ್ರ ಮಾಡ್ತೀನೋ ನೀಚ? ದೂರ ಸರಿ ಆಚೆ. ಬಲರಾಮ, ಪ್ರದೀಪ, ಯಾಕ್ರು ಏನಾಗಿದೆ ನಿಮಗೆ? ಯಾಕೆ ಹೇಳುತ್ತೀರಿವ್ರ? ಹೇಳ್ರು. ಮಾವ, ನೀವೆಲ್ಲ ಯಾಕೆ ಅಳಕತ್ತೀರಿ? ಅಕ್ಕಕ್ ನೆಲದ ಮೇಲೆ ಮಕ್ಕೊಂಡಾಳ? ಹೇಳ್ರಿ ಮಾವ, ಏನಾಯ್ತು ಅಂತ. ಸವಿತಾ, ಗರ್ಭವತಿಯಾದ ಈ ನಿಮ್ಮ ಮಕ್ಕಳು ಕೊಂದು ಹಾಕ್ಯಾನ ಸವಿತಾ, ಈ ನಿಮ್ಮ ಕೆಟ್ಟ ಮಾವ. ಹಾ, ನನ್ನ ತಂಗಿಯನ್ನು ಕೊಂದಿರುವನ? ಅಕ್ಕ, ಬಸ್ರಿಯಾಗಿ ತವರ ಮನೆ ಸೀರೆ ಉಟ್ಕೊಂಡು ಸೇವಂತಕ್ಕೆ ಕೂರಬೇಕಾದ ನೀನು ಇವತ್ತು ಸತ್ತು ಹೋದೇನಕ್ಕ. ಇಲ್ಲ, ನನ್ನ ಅಕ್ಕ ಸತ್ತಿಲ್ಲ, ನನ್ನ ಅಕ್ಕ ಸತ್ತಿಲ್ಲ. ಮಾಮ, ನೀನು ಕುಂದು ನನ್ನ ತಂಗಿಯನ್ನು ಕೊಲ್ಲುವಂತ ಕೆಲಸ ಏನ್ ಮಾಡಿದ್ದಳು ಅವಳು? ಇವಳ ತಂದೆ ಚಂದಗೌಡರಿಗೆ ಕೊಟ್ಟ ಮಾತು ನೀವು ಉಳಿಸಿಕೊಳ್ಳಲಿಲ್ಲ. ಮೂರ್ಖನಾಗಿ ಈ ಕೆಲಸ ಯಾಕೆ ಮಾಡಿದ್ಯೋ ಮಾಮ, ಯಾಕೆ ಮಾಡಿದಿ? ನನ್ನ ಅಕ್ಕ ಮುಸುರಿ ಆಗಿತ್ತು, ನಿನಗೆ ಎಷ್ಟೇ ಇರಲಿಲ್ಲವೇ? ಹಾಗಿದ್ದರೆ ಗರ್ಭಪಾತ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ಅರೆ ಹುಚ್ಚನಾಗಿ ನನ್ನ ತವರಿನ ಸಿರಿನ ಕೊಂದಲ್ಲೋ ಮಾವ, ನನ್ನ ತವರಿನ ಸಿರಿನ ಕೊಂದಲ್ಲ.
ನನ್ನ ಹೆಂಡತಿ ಪಾರ್ವತಿ ಇದ್ದ ಹಾಗೆ ನನ್ನ ಹೆಂಡತಿ ಶ್ರೀರಾಮನ ಸತಿ ಸೀತೆ ಇದ್ದ ಹಾಗೆ ಅಂತ ಹೇಳ್ತಿದ್ದ ನೀವು ಇವತ್ತು ಯಾಕೆ ಮಾವ, ಇವತ್ತು ಯಾಕೆ ಇಂಥ ಕೆಲಸ ಮಾಡಿದ್ರಿ? ಶಾಂತೇಗೌಡ್ರು ವಂಶನೂ ಹಾಳು ಮಾಡಿದ್ರಿ, ಆ ಮಾಲೀಕರ ಸಂಸಾರವನ್ನು ಕತ್ತರಿಸಿ ಹಾಕಿದ್ರಿ. ಯಾಕೆ ಮಾವ, ಯಾರಿಗೋಸ್ಕರ, ಯಾಕೆ ಶಿಕ್ಷೆ? ಹೇಳಿ ಮಾವ, ಹೇಳಿ. ಮಾತಾಡ್ರಿ ಅವ್ವ, ಮಾತಾಡ್ರಿ. ಗೂಳಿ ಹುದುಲಿಗೆ ಬಿದ್ದೈತೆ ಅಂದ್ರೆ ಆಳಿಗೊಂದು ಕಲ್ಲೋಗ್ಯದು ಸಹಜನ ಐತಿ. ಗರತಿಯಾದ ಈ ಯಾಕಿನ್ನ ಕೊಂದದ್ದು ನಂದು ದೊಡ್ಡ ತಪ್ಪಾಗ್ಬಿಟ್ಟೈತಿ ಸವಿತಾ, ದೊಡ್ಡ ತಪ್ಪಾಗ್ಬಿಟ್ಟೈತಿ. ಆ ನಿನ್ನ ಸಾಹುಕಾರನ ಸಂಪತ್ತು ಇಂದು ನನಗೆ ತಂದಿತು ಆಪತ್ತು. ಆ ನನ್ನ ದನಿ ಶಾಂತಗೌಡರಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ಈ ರಾಮಲಿಂಗರ ಜನ್ಮಕ್ಕೆ. ಹಲೋ 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 ಪಿಸಿ, ನಮ್ಮ ಮನೆಯಿಂದ ನಮ್ಮಣ್ಣ ಓಡಿ ಪರಾರಾಗಿದ್ದಾನೆ, ಬೇಗ ಹಿಡಿದು ಅವನ ಒಳಗೆ ಹಾಕಿರಿ. ಅಳಿ ಅಂದ್ರೆ ಹೋದ ಜೀವ ಮರಳಿ ಬರುವುದಿಲ್ಲ. ಇದೇ ನಾ ತಂದ ಶ್ರೀಮಂತದ ಸೀರೆ ಇವಳಿಗೆ ಕೊನೆಯ ತವರಿನ ಸೀರೆ ಆಗಲಿ. ಬೇಗ ಇವಳ ಅಂತಿಮ ಸಂಸ್ಕಾರ ಮಾಡೋಣ ನಡ್ರಿ. ಹಾ ಸವಿತಾ, ಅದೇನೋ ಚೀಟೆ ಇದೆ ಅಲ್ಲ? ಇದೇನಿದು ನೋಡಿ, ಅಕ್ಕನ ಸಾವಿನ ಬಗ್ಗೆ ಆಮೇಲೆ ಎಲ್ಲರೂ ಕುಂತು ವಿಚಾರಿಸೋಣ. ಮೊದಲು ನನ್ನ ಅಕ್ಕನ ಅಂತ್ಯ ಸಂಸ್ಕಾರವಾಗಲಿ. ನಡೀರಿ ಮಾವ. ಅದೆಲ್ಲ ಇರ್ಲಿ ಸವಿತಾ, ಮೊದಲು ಅದರಲ್ಲಿ ಏನಿದೆ ಅಂತ ಓದಿ ಹೇಳು ಸವಿತಾ, ಓದಿ ಹೇಳು. ಅದ್ರಲ್ಲಿದೆ, ಹೇಳು ಸೈತಕ್ಕ. ನನಗೆ ತಡೆಯಲಾಗದ ದುಃಖ ಆಗಿದೆ. ನನ್ನ ಮೇಲೆ ನಿಮಗೆ ವಿಶ್ವಾಸವಿಲ್ವೇ? ಮೊದಲು ಅಕ್ಕನ ಅಂತ್ಯ ಸಂಸ್ಕಾರವಾಗ್ಲಿ, ಆನಂತರ ಖಂಡಿತವಾಗ್ಲೂ ನಾನು ಹೇಳ್ತೀನಂತೆ. ನಡೀರಿ. ಕಡಂ ಬಕಡಂ ಬಂಬಡಂ ಬಂಬಡಂ. ಕಾವಿಗೆ ಯಮ ಅನ್ಬಿಡ್ರಿ, ನಮ್ಮ ಕಾವಿಗೆ ಪವರ್ ಕಮ್ಮಿ ಆಗ್ತೈತಿ, ಪವರ್. ಜೈ ಅಕಡಂ ಬಬಕಡಂ ಬಕಡಂ ಬಕಡಂ. ಬನಶಂಕರಿ, ಜಯಶಂಕರಿ, ಎಲ್ಲ ಶಂಕರಿ. ಆ ಕಡೆ ಯಾರು ಬಡಿ ಕಟ್ತಿದಾರ ನೋಡ್ರಿ, ಶಶಿಧರ, ಶ್ರೀಧರ, ಜಟಕರ. ಬರ್ಲಿ 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 ಸ್ವಾಮಿಗಳೇ. ಹೇಳ್ರಿ, ನಿಮ್ಮ ಪರಿಹಾರಕ್ಕೆ ನಾವಿದೀವಿ. ಮಾಡವ್ರಿ, ನಮಸ್ಕಾರನ. ನಮಸ್ಕಾರ ರೀ. ನಮಸ್ಕಾರ ಕಾರಣ. ಜೈ ಅಕಡಂ ಬಕಡಂ ಬಂಬಂ ಬಂಬಂ ಬೋಲೆ. ಅಮ್ಮ ಅನ್ಬೇಡ್ರಿ, ನಮಗ ಕಾವಿಗೆ ಪವರ್ ಕಮ್ಮಿ ಆಗ್ತೈತಿ. ಅಲ್ಲ ಅಮ್ಮಾರ ಅನ್ಲಾರ್ದೇನ ಮತ್ ನನ್ ಲವರ ಚಿತ್ರದುರ್ಗದ ಹುಡುಗಿ ಅನ್ನಕ್ ಬರ್ತೈತೇನ? ಅಲ್ಲ, ಯಾಕಂದ್ರೆ ಈ ಕಾವಿ ಬೆಂಕಿದ್ದಂಗ ಮುಟ್ಟಿದ ಕೈ ಸುಡ್ತೈತಿ. ಇದು ನೋಡ್ರಿ ಪೊಲೀಸಪ್ಪ, ಭಾರಿ ತಿಳ್ಕೊಂಡ್ಬಿಟ್ಟಿರಿ ಕಾವಿ ಬಗ್ಗೆ. ಹಾ, ನಾವು ಪೊಲೀಸರು, ನಿಮಗೆ ಗೊತ್ತಾತ? ಏ ಭಕ್ತ, ನನ್ನಲ್ಲಿ ಜ್ಞಾನದ ಒಂದು ಕಣ್ಣಿರುತ್ತೆ ಗೊತ್ತಾ? ಆ ಕಣ್ಣೇನ್ ನಿಮಗೆ ಹಿಂದ್ ಕೊಟ್ಟನ, ದೇವ್ರೇನ್ ಮುಂದ್ ಕೊಟ್ಟನ? ಹಿಂಗೆ ನೀನು ವಾದಿಸಿದರೆ ನಾನು ಶಾಪ ಕೊಡ್ಬೇಕಾಗುತ್ತೆ. ಹುಷಾರಿರು, ನಮ್ಮ ಕಾವಿಗೆ ಹಿಂಗೆ ಅನ್ಬೇಡ, ನಾಚಿಕೆ ಆಗುತ್ತೆ. ಶಾಪ ಕೊಡ್ಬೇಡಿ, ಶಾಪ ಕೊಡ್ಬೇಡ್ರಿ ಅಮ್ಮರ. ನಾನು ನನ್ನ ಹೆಂಡತಿ ಹುಡ್ಕಾಕೊಂಟೇನೆ. ಹಾ, ಹಂಗಂದ್ರೆ ನಿಮ್ಮಿಬ್ಬಳರ ಮೂದೇವಿಗಳಿಗೆ ಮದ್ವೆ ಆಗಿಲ್ಲ ಅಂದಂಗ ಆಯ್ತು ಅಲ್ವೇ? ಆ ಬೇಬರ್ಸಿ ಚಿನ್ನು ಅಂತ ಹುಡುಗಿನ ಪ್ರೀತಿ ಮಾಡಿ ದಿನ ಬೈಕ್ನಾಗ ಗುತ್ತಲ ಅವೇರಿ ಕರ್ಕೊಂಡ್ ಅಡ್ಡಾಡಿ ಅದನ್ನ ಕೊಡ್ಸಿ ಇದನ್ನ ಕೊಡ್ಸಂತ ತಿಂದ ಈ ಕೈ ಕೊಟ್ಟ ಬುದ್ಧಿ ಕಟ್ಕೊಂಡ್ ಹೆಣ್ಣು ಹುಡ್ಕ ಕಚ್ಚಾಳ ನೋಡ ಅವಳ. ಹೌದೇನ್ರಿ? ಮತ್ತ ನಿಮ್ ಕತಿ ಏನಾಯ್ತೇನು? ನನ್ನ ಕತಿ ಏನ್ ಕೇಳ್ತೀರಿ? ಅವಳು ಹೊಸಪೇಟೆ ಬಾ ಅಂದ್ರೆ ಹೊಸಪೇಟೆಗೆ ಹೋಗ್ಬೇಕು, ಹಡಗ್ಲಿ ಬಾ ಅಂದ್ರೆ ಹಡಗ್ಲಿಗೆ ಹೋಗ್ಬೇಕು, ಮತ್ತಿತ್ತಾಗ ರಾಣೆ ಉನ್ನೂರು ಬಾ ಅಂದ್ರೆ ರಾಣೆ ಉನ್ನೂರಿಗೆ ಹೋಗ್ಬೇಕು. ಗೆಜ್ಜಿ ಕಟ್ಕೊಂಡು ಮಜ್ಗಿ ಬಾ ಅಂತೇಳಿ ನನ್ನ ಕತಿ ಮುಗಿಸೋಗೈತೆ. ಈ ಬುತ್ತಿ ಬಂತು ಬಾಳೆ ಅವ. ಹೌದೇನ್ರಿ? ಭಾರಿ ಚಲೋ ಆಯ್ತು ಬಿಡ್ರಿ, ಅವಳು ಸಿಕ್ಕ ನೋಡ್ಕೊಳ್ಳೋಣ. ಮತ್ತೇನ್ರಿ ನಿಮ್ದು ಸಂಸಾರ? ನಮ್ದು ಮಠ ಕೇಳಿದ್ರಿ ಅಲ್ಲ, ನಮ್ದು ಮಾತೃಶ್ರೀ ಮಠ ಅಂತ.
ಬರೀ ಹೆಣ್ಮಕ್ಳಿಗೊಂದು ಮರಕ್ಕೊಂದು ಮಠ ಇದಾವ್, ಸಂಶಯಗೊಂದು ಶಿಕ್ಷಣ ಐತಿ. ಆದ್ರ ಬರೀ ಹೆಣ್ಮಕ್ಳು ಇರ್ತಾರ ನೋಡ್ರಿ. ಅಲ್ಲ ಗಂಡಸ್ರು ಒಬ್ರು ಇಲ್ಲನ್ರಿ ಅಮರ? ಗಂಡಸ್ರು ಇದಾನ, ಆದ್ರೆ ಟೈಮ್ ಸರಿಯಾಗಿ ಗಂಟಿ ಬರ್ಸಕ್ಕಿದಂಗ ಗಂಡಸ. ಅಯ್ಯೋ ಪರಮಾತ್ಮ, ಅವರೆಲ್ಲರಿಗೂ ಅವನೊಬ್ಬನೇ ಗಂಟಿ ಉಳಿಯತ್ತ. ಗಂಡು ಮಗ ಅಂದ್ರೆ ಅವು ಗಂಡು ಮಗ ಕೊಡಲೆ. ಅಯ್ಯೋ ರಾಮ ರಾಮ, ಎಂತ ಕಾಲ್ ಬಂತ್ರಿ ನಮ್ದು ಅಮ್ಮರ. ನಮ್ದು ಲಗ್ನ ಭವಿಷ್ಯ ನೋಡ್ರಿ. ನಿಮ್ದು ಲಗ್ನದ ಭವಿಷ್ಯ ಮುಂದೆ ನೋಡೋಣ. ತಾವ್ರಿ ನಿಮ್ದು ಕೈ ಏನು ಬೇಕು ಕೇಳು ಭಕ್ತ. ಚಲೋ ಐತಿ, ಆದ್ರ ಮದ್ವಿ ಇನ್ನು 3 ವರ್ಷ ಬಿಟ್ಟು ಆಗುತ್ತೆ ನೋಡ್ರಿ. ಯಾಕಂತ ನಮ್ದು ಗೊತ್ತಿಲ್ಲ, ನಮ್ದು ಸ್ವಾಮೀಜಿ ಕೇಳ್ರಿ. ಬಂಬೋಲೆ ನಿಮ್ಮ ಎಣ್ಣೆ ಇಲ್ಲೇ ಹದಳ್ ನೋಡ್ರಿ. ನಾನ್ ಚಿನ್ನ. ಹೌದು, ಇಲ್ಲೇ ಹೇಳಲಿಕ್ಕೆ ಚಿನ್ನ ನೀನ. ಎಸ್ ನಾನೇ. ಮತ್ತ ಸಟ್ಟ ಹೇಳ ಚಿನ್ನ, ಎಲ್ಲಿ ತುರುಕ್ಲಿ? ಏನದು? ಏನ್ ತುರುಕದು? ಅದ ನಮ್ ಕುದಿಯ ದ್ರಾಕ್ಷಿ ಎಮ್ಮಿ ಬೆಣ್ಣೆ. ಬಾರೇ ನನ್ನ ಜವಾರಿ, ನನ್ನ ಕೈ ಹಿಡಿಯ ಕುಮಾರಿ. ಯಪ್ಪ ಏನ್ರಿ ಇಬ್ಳರ ಹಂಗ ಮೈಮೇಲೆ ಬರಕತ್ತೀರ? ನಾನೇನು ನಂದು ಇಷ್ಟು ಹೃದಯ ಮರೆಯ ಹಂಗ ಮೈಮೇಲೆ ಬಂದ್ರೆ ಇಬ್ಳರಿಗೆ ಅಂತ ಯಾರಿಗೆ ಕೊಡ್ಲಿ? ಇಬ್ರಿಗಂತೂ ಮದ್ವೆ ಆಗೋಕ್ಕಾಗಲ್ಲ. ಇವಾಗ ನಾನು ನಿಮ್ಗೆ ಹೋಗಟ್ ಕೇಳ್ತೀನಿ, ಅದ್ರಾಗ ಯಾರು ಓಡ್ದ ತೆದ್ ಬಿಸಾಕ್ತೀರ ಅದನ್ನ ನಾನು ಮದ್ವೆ ಆಗ್ತೀನಿ. ಏನಂತೀರಿ? ನೋಡ ನಿಮ್ಮ ಮುಸುಳಿಗಳಿಗೆ ಎಷ್ಟು ಆನ್ಸರ್ ಕೊಡ್ತೀರಿ ಅಂತ. ನಿಮ್ ಹೆಂಡತಿ ಮದ್ಮೇಲೆ ನಿಮಗೆ ಏನಾಗ್ತಾರ? ಎಷ್ಟೋ ಗೊತ್ತಾಗಲ್ಲ. ನಾನೇಂತ ನನಗೆ ಹೇಳ್ತ ಕಳ. ಹೇ ನಿನಗೆ ಗೊತ್ತಿಲ್ಲನ? ನನ್ನ ಹೆಂಡತಿ ನನಗೆ ಪ್ರಿಯ ಸತ್ಯ ಆಗ್ತಾಳ. ಅಲ್ಲ ಅಲ್ಲ ಅಂದ್ರೆ ಮತ್ತೇನ? ಮತ್ತೇನ್ ಹೇಳ? ನೀವಿಬ್ರು ಸೋತಿರ್ ನಾನು ಹೇಳೇನು? ಇದೇ ಮತ್ತೆ ಲಾಸ್ಟ್. ಮತ್ ಇನ್ನೊಂದು ಕೇಳಿದ್ರೆ ನಾ ಹೇಳಲ್ಲ, ಮತ್ ನಾ ಮದ್ವಿ ಆಗುದಿಲ್ಲ. ಹಂಗಂದ್ರ ನಾನು ಹೇಳ್ತೀನಿ ಅಂತ ಮುಂದ್ ನೋಡೋಣ. ನೀವಿಬ್ರು ಸೋದ್ರಿ, ನೀವ್ ಹೇಳ್ತೀನಿ ನಿಮಗೆ ಮುಂದೆ ಬಸರ ಆಗ್ತಾಳಷ್ಟೇ ಬಿಟ್ನಾಸಿ ಮಾತ್ಯ. ಇದು ನನಗೆ ಗೊತ್ತ. ಬಸರು ಅಂದ್ರೆ ಜನ ಚೀತು ಅಂತ ಹೋಗ್ತಾರ. ನಾ ಹೇಳಿಲ್ಲಪ್ಪ. ನಾನು ಹೌದು, ಬಸರ ಬಿಟ್ಟೈತಿ ಒಟ್ಟಿ ಇಟ್ಟು ದಪ್ಪು ನೋಡಿ. ಹೆಂಗೈತಿ ಲಡ್ಡು ಗಣೇಶ ಮುಂದೆ. ಆದ್ರೆ ಇನ್ನೊಂದು ಕೇಳೇನು? ಒಟ್ಟಿ ಮೇಲೆ ಒಟ್ಟಿ, ಅದು ಮಧ್ಯದಾಗ ತೂತು. ಏನ? ಅದ ಚಕಡಿ ಗಾಳಿ ಇರುಸು, ನಿಮ್ಮವನ್ ವರಸು. ಬಿಕ್ನಾಸಿ ನನ್ನ ಮಗನ ಅಲ್ಲ ನಿಂದಯ್ಯಪ್ಪ. ನಾನು ಇಲ್ಲಿ ತಾನೇ ತಿಂಡಿ ಬಿಡೋದು, ಬೇಗ ತುರಿಸಬಾರ. ಇವ್ರು ಕರೆದ್ರು ನಾವು ಹೋಗುವುದಿಲ್ಲ, ಟೆನ್ಷನ್ ತಗೋಬೇಡ್ರಿ. ಅಲ್ಲ ನಾನು ಹೇಳೇನು, ನೀವು ಹೇಳಿದ್ದೆಲ್ಲ ಸುಳ್ಳು. ಮತ್ತು ನಾನು ನಿಜ ಹೇಳ್ತಿದ್ದೀನಿ. ಇವರು ನಾವು ಹೋಗಟ್ ಕೇಳಿದೆ, ಇವ್ರು ಹೇಳಿಲ್ಲ. ಅದಕ್ಕೆ ನಮ್ಮ ಮದ್ವಿನೂ ಆಗೋದಿಲ್ಲ, ಏನಿಲ್ಲ. ನಮ್ಮೂರಿನ ಜೋಟು. ನಾನು ಹೇಳೇನು ಆನ್ಸರು? ಇದು ಆನ್ಸರು ಬೀಸುವ ಕಲ್ನಾಡು ಬಿಕ್ನಾಸಿಗಳ. ಮಾಂತ ಇದು ಗೊತ್ತದ ಬಿಡಲ್ಲ. ನನಗೆ ಬಿಸಿಕಲ್ ಗೂಟ ಅನ್ನೋದು ಗೊತ್ತಿದ್ರೆ ಇವ ಹೇಳಲ್ಲ ಡೌರಾಜ. ನನಗೆ ಗೊತ್ತಿಲ್ಲ. ಹಂಗಂದ್ರೆ ನಿಮ್ಮಿಬ್ಬರು ಕೈ ತಗೊಂಬರ್ರಿ ಒಂದ್ಸಲ. ಚಲೋ ಐತಿ ಇಲ್ಲ ನೋಡೋಣ. ತರ್ರ ಮರೆಯ ನಿಂದು ಕೈತಾ. ಮಕ್ಕ ನೋಡಕತ್ತೀರಿ, ಏನಾಗೈತಿ? ನಮ್ದು ಗೊತ್ತಿಲ್ಲ, ನಮಗೂ ಗೊತ್ತಾಗಲ್ತ. ಏನ
ಮಾಡೋನೇನು ಬೆಳಗ್ಗೆ ಬಾರಿ ಚೊಳೆ ಎತ್ ಬಿಟ್ಟೈತ ಚೊಳೆಯಾಗ ಹಂಗ ಬಿಸಿ ಬಿಸಿ ಮಾಡ್ಕೊಂಡ್ರ ಬಿಸಿ ಬಿಸಿ ಚಲೋ 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 ಇರುತ್ತಿ ಮಾಡ್ಬಿಡನೇನು ಇವಕ್ಕೆಲ್ಲ ನಿಂತು ಬಂದ್ಬಿಟ್ಟೈತೆ ಅವಲ್ಲ ಇಲ್ಲೇ ಮಕ್ಕೊಂಡ್ಬಿಡ್ತಾವು ನಿಂತು ಬಂದೈತೇನು ಇಲ್ಲೇನು ಇವ ನೋಡ್ತೀನಿ ನಿಂತು ಬಂದೈತಿ ಎದ್ದಿದಿ ಅಂತ ಇನ್ನೂ ಒಂದು ಬೆಳ್ತಂಕ ಹಿಂಗ ಹುಡಿ ನೀನು ಕೂಟಕ್ಕೆ ಹಂಗ ಗುಮ್ತೇನೆ ನಾನು ನೀ ತುಂಬಾರಲ್ಲ ತುಂಬ ಏರ್ ಕಳ್ಸೋಣ ನೀನು ಹಂಗಾದ್ರೆ ನಾ ಇನ್ನು ಬರಲ್ಲ ಸುಮ್ಮನೆ ಹೊಳ್ಳು ಬಿಡು ಸುಂದರಿ ಸುಮ್ಮನೆ ತಳ್ಳೆ ಮಾಡು ಬಿಟ್ಟರಿ ಹೋಗಲೇ ರಂಗಿನಿ ಸೋದರಿ ನಿಂಗೆಲ್ಲ ಖ್ಯಾತಿ ಕಣೆ ಹುಷಾರು 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 ಸುಮ್ಮನೆ ಹೊಳ್ಳು ಬಿಡು ಸುಂದರಿ ಸುಮ್ಮನೆ ತಳ್ಳೆ ಮಾಡು ಬಿಟ್ಟರಿ ಹೋಗಲೇ ರಂಗಿನಿ ಸೋದರಿ ನಿಂಗೆಲ್ಲ ಖ್ಯಾತಿ ಕಣೆ ಹುಷಾರು 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 ಬೆಳಗೊಳದಲ್ಲಿ ಭಾಗುಮಠ ಇಲ್ಲಿ ಬೋಸು ಸುಂಬಲಕ ಸುಂಬಲ ನೀನು ಹೋಗಬಾಗಿದ್ದು ಮಠ ಕೊಂಡೆ ಬೋಸು ನೀನು ಕಿತ್ತೂರಿನ ಮಹಾರಾಣಿನ ಸಬು ಮುಚ್ಚು ಮರಿ ನಿನ್ನ ಬಾಯಿನ ಸುಮ್ಮನೆ ಹೊಳ್ಳು ಬಿಡು ಸುಂದರಿ ಸುಳ್ಳೆ ತರಲೆ ಮಾಡಿದ್ದರಿ ಹೋಗಲೇ ರಂಗಿನಿ ಸೋದರಿ ನಿಂಗೆಲ್ಲ ಖ್ಯಾತಿ ಕಣೆ ಹುಷಾರು ನಮ್ಮಪ್ಪ ಬರ್ತಾನೆ ಈ ಕಡೆ ಬೇಗ ಬೇಗ ನಡೀರಿ ಮತ್ತ ಮಂಚ ಕುಮ್ಮೆ ನಮ್ಮ ಮಗಳ ಇಲ್ಲೇ ಕಾವ್ಯ ಹಾಕೊಂಡು ಈ ಕಡೆ ಓಡಿ ಬಂದಾಳಂತ ನೀವೇನಾರ ನೋಡಿರಿ ಅಲ್ಲೇ ಅವ್ರ ಏನು ಹಿಂಗೆ ಒಳಗ ಕಡೆಗೆ ಹೋದ್ಲ ಏನು ಹಿಂಗೆ ಬನಿಮಟ್ಟಿ ಕಡೆಗೆ ಹೋದ್ಲ ಏನು ಹಿಂಗ ಸೀದಾ ಹೊಳೆ ಹಾದಿ ಹಿಡ್ಕೊಂಡು ಹೋದ್ಲ ಎಲ್ಲಿ ಹೋದ್ಲ ಮರ್ಯ ಅಂದ್ರ ಹಿಂದ ಕಳ್ಳ ಪೊಲೀಸರು ಬಡಿಗೆ ಯಾರ್ಯಾರಿದ್ರು ಅಂತ ಕಾಣುತ್ತ ಹಚ್ಚ 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 ಹಿಂಗ್ಯಾಕೆ ಬೆನ್ನತ್ತಿಲ್ಲ ಬಂಡಾರಿ ಬಿಳೆ ನಾಯಿ ಹಚ್ಚ 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 ಹಿಂಗ್ಯಾಕೆ ಬೆನ್ನತ್ತೈತ್ಲೆ ದಾವಣಗೆರೆ ಗೌರವ ನಾಯಿ ಕೆನ್ನಾಯಿ ಹಚ್ಚ ಅಲ್ಲ ನಂದ ನನ್ನ ಮಗಳ ಚಿಂತೆ ಐತೈತಿ ಅಂತದ್ರಾಗ ನೀ ನನಗೆ ಬಹು ಅಂತೀಯ ನಾ ಯಾರು ಈ ಊರ ಪೊಲೀಸ್ ಪಾಟೀಲ್ನ ಸಿದ್ದನಗೌಡನ ಪಿ ಅದನಿ ನಾವು ಹೊಂಟ್ರ ಕುಂತವ್ರ ನಿಂತವ್ರ ಎದ್ದು ಸಲಾ ಮಾಡಿತಾರ ಅಂತದ್ರಾಗ ನೀ ನನಗೆ ಬಹು ಅಂತೀಯ ನಾಯಿ ಮುಂಡೆದ ಹಡೆ ಗುಂಡೆ ಹಡೆ ಗುಂಡೆ ಬಾಲ